ಎಚ್.ಎಸ್. ರಾಘವೇಂದ್ರ ರಾಯರು ತಮ್ಮ ಮಾತುಗಳನ್ನು ಆಡ್ತಾರೆ. ಹಿರಿಯರೇ, ನನ್ನ ಹಾಗೆಯೇ ಹುಡುಕಾಟ, ತಡಕಾಟ, ನಂಬಿಕೆ, ಅಪನಂಬಿಕೆ ಇವುಗಳ ದಾರಿಯಲ್ಲಿ ಸಾಗಿರುವ ಇಲ್ಲಿರುವ ಹಲವು ಗೆಳೆಯರೇ, ಈ ಸಂದರ್ಭದಲ್ಲಿ ಈ ಪುಸ್ತಕದ ಬಗ್ಗೆ ತಿಳುವಳಿಕೆ ಪಡೆದ, ತಿಳುವಳಿಕೆ ಕೊಡುವ ಮಾತುಗಳನ್ನು ಆಡುವ ಶಕ್ತಿ ನನಗೇನಿಲ್ಲ. ಆದರೆ ಜೊತೆಗೇ ಇದನ್ನು ಕನ್ನಡಕ್ಕೆ ತಂದಿದ್ದಾರಲ್ಲ, ಆ ಜುಂಜರವಾಡರ ಬಗ್ಗೆ, ಆನಂದರ ಬಗ್ಗೆ ಕೆಲವು ಮೊದಲು ಪ್ರಾಸ್ತಾವಿಕವಾದ ಮಾತುಗಳನ್ನು ಆಡೋದು ನನ್ನ ಕರ್ತವ್ಯ ಅಂತ ಕಾಣುತ್ತೆ. ಜೊತೆಗೇ ಇಲ್ಲಿ ಜುಂಜರವಾಡರ ಶ್ರೀಮತಿಯವರಾದ ಪ್ರತಿಮಾ ಅವರು ಬಂದಿದ್ದಾರೆ. ಅವರಿಗೆ ನನ್ನ ಅಭಿನಂದನೆ ಮತ್ತು ಅಭಿವಂದನೆಗಳನ್ನು ಹೇಳಬೇಕಾದ್ದು ಕೂಡ ನನ್ನ ಇನ್ನೊಂದು ಕರ್ತವ್ಯ. ಏಕೆಂದರೆ ಈ ಗಂಡ ಹೆಂಡತಿ ಪಟ್ಟ ಪಾಡುಗಳ ಮತ್ತು ಕಟ್ಟಿದ ಹಾಡುಗಳ ನಿಕಟವಾದ ಪರಿಚಯ ನನಗೆ ಸುಮಾರು 40 ವರ್ಷಗಳಿಂದ ಇದೆ. ಪರಿಚಯ ಇದೆ. ಅವರ ಪಟ್ಟ ಕುದಿ ಎಸರಿದೆಯಲ್ಲ, ಆ ನೋವಿದೆಯಲ್ಲ, ಅದರ ಅನುಭವ ನನಗಿದೆ ಅಂತ ನಾನು ಹೇಳಲಾರೆ. ಅಲ್ಲದೆ ಈ ಪುಸ್ತಕ ಬರೆದಿರೋದು ಅವರ ಬೇಂದ್ರೆ ಹುಚ್ಚಿನ ಒಂದು ಮುಖ ಅಷ್ಟೇ. ನಾವು ಮರೆಯಬಾರದ ಮಾತು ಅಂದರೆ ಅವರು ಕನ್ನಡದ ಬಹಳ ಮುಖ್ಯರಾದ ದೊಡ್ಡ ಕವಿಗಳಲ್ಲಿ ಒಬ್ಬರು ಅಂತ ಅನ್ನೋದು. ಒಂದು ಕಾಲದಲ್ಲಿ ಬೇಂದ್ರೆ ಮತ್ತು ಅಡಿಗ ಇಬ್ಬರನ್ನೂ ಒಳಗೊಂಡು ಇಬ್ಬರ ಮೂಲಕ ಮತ್ತೊಂದನ್ನು ಕಟ್ಟಿಕೊಳ್ಳುವ, ಕಾಣಿಸುವ ಹಾದಿ ಹಿಡಿದ ಕವಿ ನಮ್ಮ ಜುಂಜರವಾಡರು. ಆದರೆ ಅನೇಕ ತ್ಯಾಗಿಗಳಿಗೆ ಆಗೋ ಹಾಗೆ ಕವಿತೆ ಬರೆಯೋದನ್ನು ಕಡಿಮೆ ಮಾಡಿ ಈ ಸಂಶೋಧನೆಯ ಕಡೆ, ಅದರಲ್ಲೂ ಕೂಡ ಬೇಂದ್ರೆ ಸಂಶೋಧನೆಯ ಕಡೆ, ಅದರಲ್ಲೂ ಕೂಡ ಬೇಂದ್ರೆ ನಮಗೆ ಪರಿಚಯವಿಲ್ಲದ ಬೇಂದ್ರೆಯ ಮರಾಠಿ ಬರಹಗಳ ಸಂಶೋಧನೆಯ ಕಡೆ ಅವರು ಪಟ್ಟ ಪಯಣಗಳು ನಾನು ಬಲ್ಲೆ. ಇವತ್ತು ಪೂನಾದಲ್ಲಿರ್ತಾಯಿದ್ರು, ನಾಳೆ ಗುಲ್ಬರ್ಗಾದಲ್ಲಿರ್ತಾಯಿದ್ರು. ಒಂದು ಪುಸ್ತಕಕ್ಕೋಸ್ಕರ ಮಧ್ಯರಾತ್ರಿ 12 ಗಂಟೆಯಲ್ಲಿ ಯಾರನ್ನೋ ಹೋಗಿ ಭೇಟಿಯಾಗಬೇಕು, ಇವತ್ತು ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಅವರು ನನ್ನನ್ನು ಒಂದು ರೀತಿಯ ವರದೇಶ್ವರ ಅಂತ ಅಂದ್ಕೊಂಡಿರೋದ್ರಿಂದ ಅವರ ಪ್ರಯಾಣಗಳ ವರದಿ ನನಗೆ ಮತ್ತೆ ಬರ್ತಾ ಇತ್ತು. ಒಂದು ವಿಶ್ವವಿದ್ಯಾಲಯ ಮಾಡಬೇಕಾದ ಕೆಲಸನ ಈ ಒಬ್ಬ ಮನುಷ್ಯ, ಅದು ಕೂಡ ನಮ್ಮ ಅರ್ಥದಲ್ಲಿ ಅಕಾಡೆಮಿಕ್ ಅಲ್ಲದ ಮನುಷ್ಯ, ಅವರು ಸಂಸ್ಕೃತ, ವೈದಿಕ ಪರಿಸರ, ಅಲ್ಲಿರುವಂತಹ ತಾತ್ವಿಕತೆ ಇದೆಲ್ಲದರ ಜೊತೆಗೂ ನಿಮ್ಮಲ್ಲಿ ಹಲವರಿಗೆ ಗೊತ್ತಿಲ್ಲದ, ಕೆಲವರಿಗೆ ಗೊತ್ತಿರುವ ಸಂಗತಿ ಅಂದರೆ ಅವರು ರೋಡ್ ಕಟ್ಟೋ ಕೆಲಸ ಮಾಡಿದ್ದಾರೆ, ಹೋಟೆಲಲ್ಲಿ ಮಾಣಿ ಕೆಲಸ ಮಾಡಿದ್ದಾರೆ, ಹೊಟ್ಟೆಪಾಡಿಗಾಗಿ ಹಲವು ಹಾದಿಗಳನ್ನು ಹಿಡಿದಿದ್ದಾರೆ. ಜೊತೆಗೇನೆ ಕೆಲಸಕ್ಕೆ ಸೇರಿದ ಮೇಲೂ ಕೂಡ ಕೋರ್ಟಲ್ಲಿ ಅಮೀನರಾಗಿ 40 ವರ್ಷ ಕಳೆದಿದ್ದಾರೆ, ಕೆಲಸ ಮಾಡಿದ್ದಾರೆ, ಊರಿಂದ ಊರಿಗೆ ಸೈಕಲಲ್ಲಿ ತಿರುಗಾಡಿಕೊಂಡು. ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಶ್ರಮ ಮತ್ತು ಸಂಸ್ಕೃತಿ ಎರಡು ಬೇರೆ ಬೇರೆ ಕಡೆ ಇದೆ. ವರ್ಗ, ವರ್ಣ, ಲಿಂಗ ಇವೆಲ್ಲವೂ ಕೂಡ ಇವುಗಳನ್ನ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಮಾಡುತ್ತೆ. ನಾನು ಇದರ ಪ್ರತಿನಿಧಿ, ಇವರು ಇದರ ಪ್ರತಿನಿಧಿ ಅಂತ ಹೇಳುವ ಒಂದು ಸಂದರ್ಭ ಇದೆಯಲ್ಲ, ಆ ಸಂದರ್ಭವನ್ನು ಒಡೆದು ಕಟ್ಟಿದ ಪ್ರತಿಮೆಯಾಗಿ ನಾನು ಜುಂಜರವಾಡರನ್ನ ನೋಡ್ತಾ ಇದ್ದೀನಿ. ಪರಿಶ್ರಮ ಅನ್ನುವುದು, ಬೆವರು ಅನ್ನೋದು, ಹಾಗೆಯೇ ಈ ಸಾಂಸ್ಕೃತಿಕವಾದ ತಿಳುವಳಿಕೆ ಅನ್ನೋದು ಎರಡೂ ಒಬ್ಬರಲ್ಲೇ ಸೇರುವುದು ಬಹಳ ಅಪರೂಪ. ನಮ್ಮ ಸಮಾಜ, ನಮ್ಮ ಬದುಕಿನ ಸ್ವರೂಪನೇ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದಾಗುತ್ತದು. ಈ ಹಿನ್ನೆಲೆ ಯಾಕೆ ಇವರಲ್ಲಿ ಸೇರಿದೆಯಲ್ಲ, ಅದರ ಪರಿಣಾಮ ಏನಾಗಿದೆ ಕನ್ನಡಕ್ಕೆ, ನಮಗೆ ಅನ್ನೋದ್ರ ಬಗ್ಗೆ ಕೂಡ ನನಗೆ ಸದಾಕಾಲ ಕುತೂಹಲ ಇರುತ್ತೆ. ಹಾಗೆಯೇ ಈ ಪುಸ್ತಕ ಪ್ರಕಟ ಮಾಡ್ತಾ ಇರೋ ವಿಕ್ರಮ್ ಹತ್ವಾರ್ ಬಗ್ಗೆ ಕೂಡ ಒಂದು ಮಾತನ್ನ ಹೇಳಬೇಕು. ಅವರು ಮಾಡ್ತಾ ಇರೋ ಪುಸ್ತಕ ನನಗೆ ಬಹಳ ಪ್ರಿಯನಾದ ರಾಮು ಕವಿತೆಗಳನ್ನು ಸಮಗ್ರವಾಗಿ ತಂದದ್ದು. ರಾಮು ಕವಿತೆಗಳು ಅಂತಲೇ ಒಂದು ಪುಸ್ತಕ ತಂದದ್ದು ನಾನು ಎಂದೆಂದಿಗೂ ಮರೆಯಬಾರದ ಘಟನೆ. ಸ್ವಾಮಿಯವರು ಒಬ್ಬ ಕಮ್ಯುನಿಸ್ಟ್ ಮತ್ತು ಸಂತ
ಒಬ್ಬನೇ ಆಗಿರಬಲ್ಲ ಅಂತ ಹೇಳಿದ್ರು ಒಂದು ಮಾತನ್ನ. ತಕ್ಷಣ ನನಗೆ ಹೊಡೆದಿದ್ದು, ಹೌದು ನಮ್ಮ ರಾಮು ಹೀಗಿದ್ರಲ್ಲ ಅಂತ ಅನ್ನೋದು. ರಾಮುವಿನ ಪೂರ್ವಾಶ್ರಮ ಮತ್ತು ಉತ್ತರಾಶ್ರಮಗಳನ್ನು ಬಲ್ಲವರಿಗೆ ನನ್ನ ಮಾತೇನು ಅಂತ ಅರ್ಥ ಆಗುತ್ತೆ. ಆತ ಇವೆರಡನ್ನೂ ಒಟ್ಟಿಗೆ ಕಟ್ಟಿದ ಬಗೆನೇ ಅಂಥದ್ದು. ಹೀಗೆ ಹತ್ವಾರು ಮಾಡ್ತಾ ಇರೋ ಕೆಲಸ, ಜಿಂಜರು ಆರ್ಡರ್ ಮಾಡ್ತಾ ಇರೋ ಕೆಲಸ, ಇವೆಲ್ಲವೂ ಕೂಡ ಕನ್ನಡವನ್ನು ಕಟ್ಟುವ ಕೆಲಸ ಅಷ್ಟೇ ಅಲ್ಲ, ಮನಸ್ಸುಗಳನ್ನು ಕಟ್ಟುವ ಕೆಲಸ. ಆ ಕೆಲಸವನ್ನು ಮುಟ್ಟಿದ್ರೆ ಅದು ಮನಸ್ಸು ಕಟ್ಟುತ್ತೆ, ಮುಟ್ಟದೇ ಇದ್ರೆ ಹಾಗೆ ಇರುತ್ತೆ, ನಾವು ಹೀಗೆ ಇರ್ತೀವಿ. ಈಗ ಇಂಥ ಕೃತಿ ಒಳಗಡೆ ಪ್ರವೇಶ ಮಾಡೋದಕ್ಕೆ ಹಲವು ಬಾಗಿಲುಗಳು, ದಿಕ್ಕುಗಳು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ನಾನು ಅದನ್ನು ಓದುವ ಹಾಗೆ, ಹಿರಿಯರಾದ ತೋಳ್ಪಾಡಿಯವರು ಓದುವ ಹಾಗೆ, ಮತ್ತಾರೋ ಒಬ್ಬ ಈ ಓದುವ ಬಗೆಗಳಲ್ಲೇ ವ್ಯತ್ಯಾಸ ಯಾಕೆ ಬರುತ್ತೆ ಅಂದರೆ ಮನುಷ್ಯ ಸ್ವಭಾವದಲ್ಲೇ ವ್ಯತ್ಯಾಸ ಇರೋದ್ರಿಂದ. ಮನುಷ್ಯನ ನಂಬಿಕೆಗಳಲ್ಲಿ ದೇವರನ್ನು ನಂಬದವನು ಇದನ್ನು ಹೇಗೆ ಓದ್ತಾನೆ? ದೇವರನ್ನು ನಂಬದವನು ಇದನ್ನು ಓದಬೇಡಿ ಅಂತ ಹೇಳಿಬಿಟ್ರೆ ಒಂದು ದೊಡ್ಡ ಸಮುದಾಯವನ್ನು ನಾವು ಎಕ್ಸ್ಕ್ಲೂಡ್ ಮಾಡ್ತೀವಿ. ನಂಬುವವನು ಹೇಗೆ ಓದ್ತಾನೆ? ಧರ್ಮವನ್ನು ಧಾರ್ಮಿಕನಾಗಿ ಕರ್ಮಠನಾಗಿ ನೋಡೋನು ಇದನ್ನು ಹೇಗೆ ಓದ್ತಾನೆ? ಕರ್ಮಠನಾಗದೆ ಭಕ್ತಿ ಪಂಥಕ್ಕೆ ತನ್ನನ್ನು ಕೊಟ್ಟುಕೊಂಡವನು ಹೇಗೆ ಓದ್ತಾನೆ? ಒಂದು ಬರವಣಿಗೆಯನ್ನು ಹೀಗೆ ಓದಿ ಅಂತ ಒತ್ತಾಯ ಮಾಡುವುದು ಸಾಧ್ಯವಿಲ್ಲದಾಗ ಈ ಹಲವು ಬಾಗಿಲುಗಳು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೆ? ಇದು ಒಂದು ಸಾಂಸ್ಕೃತಿಕ ಪರಿಸರದಲ್ಲಿ ಯಾವಾಗಲೂ ಆಗುವ ಒಂದು ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಕೇವಲ ಈ ಪುಸ್ತಕಕ್ಕೆ ಮಾತ್ರ ಅಲ್ಲ ಅದು. ಯಾಕೆಂದರೆ ಇದು ಕೇವಲ ವ್ಯಕ್ತಿಗಳ ಪ್ರಶ್ನೆ ಅಂತ ಹೆಸರು ಹೇಳಿದೆ, ನಾನು ಇವರು ಮತ್ತೊಬ್ಬರು ಹತ್ವಾರ ಅಂತೇಳಿ, ಹಾಗಲ್ಲ. ಅದು ಒಂದು ದೊಡ್ಡ ಸಮಾಜದಲ್ಲಿ ಹಲವು ಸಮುದಾಯಗಳು ಒಂದನ್ನೇ ನೋಡುವ ಬಗೆಗಳು ಬೇರೆ ಬೇರೆಯಾದಾಗ ಒಂದನ್ನು ನೋಡುವ ಕ್ರಮನೇ ಅದನ್ನು ಇಂಟರ್ಪ್ರೆಟ್ ಮಾಡೋದನ್ನು ತೀರ್ಮಾನ ಮಾಡುತ್ತೋ? ಇದನ್ನು ಯಾಕೆ ಹೇಳ್ತೀನಿ, ಇನ್ನು ಮುಂದೆ ಬರುತ್ತಾ ಪ್ರಶ್ನೆ. ಇದು ಮರಾಠಿ ಅಥವಾ ಉತ್ತರ ಕರ್ನಾಟಕ ಅಂತ ನಾವು ಯಾವುದನ್ನು ಈಗ ಕರೀತಾ ಇದ್ದೀವಿ, ಅದು ದಕ್ಷಿಣ ಮಹಾರಾಷ್ಟ್ರವೇ. ಈ ಬೇಂದ್ರೆ ಬರದ ಕಾಲದಲ್ಲೂ ಅಷ್ಟೇ, ಅದಕ್ಕಿಂತ ಹಿಂದಿನ ಕಾಲದಲ್ಲೂ ಅಷ್ಟೇ, ಜ್ಞಾನೇಶ್ವರ ನಿವೃತ್ತಿನಾಥರ ಕಾಲದಲ್ಲಂತೂ ಖಂಡಿತ ಹಾಗೇನೆ. ಬೇಂದ್ರೆ ಕೂಡ ಅಂಥ ಒಂದು, ಅವರೇ ಹೇಳ್ತಾರೆ, ಕರ್ನಾಟಕದ ಮಣ್ಣು ಮತ್ತು ಮರಾಠಿ ಮನೆತನ ಎರಡೂ ಸೇರಿ ನಾನಾಗಿದ್ದೀನಿ ಅಂತ. ಕರ್ನಾಟಕದ ಮಣ್ಣು ಮತ್ತು ಮರಾಠಿ ಮನೆತನ ಹಾಗಂದ್ರೆ ಏನು ಅನ್ನೋದನ್ನು ನಾವು ಬಗೆದು ನೋಡಬೇಕಾಗತ್ತೆ, ಬಗೆಯಿಂದ ನೋಡಬೇಕಾಗಿ ಬರುತ್ತೆ. ಇಲ್ಲೇನಾಗತ್ತೆ, ಈ ಮರಾಠಿ ಅಂತ ನಾವು ಯಾವುದನ್ನು ಕರಿತೀವಿ ಅದು ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಹುಟ್ಟಿಸಿದಂಥ ಒಂದು ಪರಿಸರ ಯಾವ ಥರದ್ದಿದೆ, ಅದು ಈ ಪಂಢರಪುರ, ತುಳಜಾಪುರ ಇತ್ಯಾದಿ ಸ್ಥಾನಗಳಿದೆಯಲ್ಲ, ಈ ಸ್ಥಾನಗಳಲ್ಲಿ ಅದು ನಿಜವಾದ ಬಗೆ ಹೇಗೆ ಅನ್ನೋದು ವಿದ್ವಾಂಸರ, ಪಂಡಿತರು ನಿಜವಾಗೋ ಬಗ್ಗೆ ನಾನು ಹೇಳ್ತಾನೆ ಇಲ್ಲ. ನಮಗೆ ನಮ್ಮ ಹಿರಿಯರ ಕಂಬಾರ ಇದ್ರ ಬಗ್ಗೆ ಮಾತಾಡ್ತಿದ್ರು. ನಾವು ವಿಶ್ವವಿದ್ಯಾಲಯದಲ್ಲಿದ್ದ ನಾನು ವೈಲಿನೆಲ್ಲ ಸುಮಾರು ಕೇಳಿಸ್ಕೊಂಡಿದ್ದೀವಿ ಇದನ್ನು. ನಮ್ಮ ತಂದೆ ವಾರ್ಖರಿಗೆ ಹೋಗ್ತಿದ್ರಿ ಅಂತ ಹೇಳ್ತಾ ಇದ್ರು ಅವರು. ಆ ವಾರ್ಖರಿಗೆ ಹೋಗ್ತಕ್ಕಂಥ ಜನ ಇದ್ದಾರಲ್ಲ, ಆ ಭಕ್ತಿಯನ್ನು ಒಳಗೊಂಡ ಜನ ಇದ್ದಾರಲ್ಲ, ಅವರು ತಾತ್ಕಾಲಿಕವಾಗಿ ಭಿನ್ನತೆಯನ್ನು ಮರೆತು ಏಕತೆಯಾಗುವ ಬಗೆ ಹೇಗೆ? ನಾನು ತಾತ್ಕಾಲಿಕವಾಗಿ ಅಂತ ಒತ್ತು ಹೇಳ್ತಾ ಇದ್ದೀನಿ ಸಾರು, ಅದು ಯಾವಾಗಲೂ ಆಗಿಬಿಟ್ಟಿದ್ರೆ ಲೋಕ ಹೀಗಿರ್ತಾನೆ ಇರಲಿಲ್ಲ. ಆ ಕ್ಷಣಕ್ಕಾದರೂ ಒಂದು ಅನಿಸುತ್ತಲ್ಲ, ದ ಮೊಮೆಂಟ್ ಅದು ಒಂದು ಜಾತಿಗೆ ಸೀಮಿತ ಅಲ್ಲ, ಬಡವರಿಗೆ ಸೀಮಿತ ಅಲ್ಲ, ಶ್ರೀಮಂತರಿಗೆ ಸೀಮಿತ ಅಲ್ಲ, ಗಂಡಸರಿಗೆ ಸೀಮಿತ ಅಲ್ಲ, ಮುಸಲ್ಮಾನರಿಗೆ ಸೀಮಿತ ಅಲ್ಲ, ಹಿಂದೂಗಳಿಗೆ ಸೀಮಿತ ಅಲ್ಲ, ಎಲ್ಲರನ್ನ ಒಳಗೊಳ್ಳುವ ಏನೋ ಒಂದು ಅನುಭವ ಇದೆಯಲ್ಲ, ಈ ಅನುಭವವನ್ನು ಆ ಭಕ್ತಿ ಪಂಥ ಆ ಭಾಗ ಹಿಡಿಯಿತು ಅಂತ ನಾನು ಅಂದ್ಕೊಂಡಿದ್ದೇನೆ. ಬೇಂದ್ರೆ ಅದನ್ನು ಹೇಳಬೇಕು ಅಂತ ಹೋಗ್ತಾರೆ, ಅದನ್ನು ತಮ್ಮ ಕವಿತೆಗಳಲ್ಲಿ ಹೇಳ್ತಾರೆ ಅವರು. ದಯವಿಟ್ಟು ಈ ಪುಸ್ತಕ ಓದೋದ್ರ ಜೊತೆಗೇನೆ ಬೇಂದ್ರೆ ಚಾಂಗದೇವನನ್ನು ಬರೆದಿರೋದನ್ನು, ಅವರ ಈ ರೀತಿ ಅನುವಾದಗಳನ್ನು ಪದ್ಯಗಳಲ್ಲಿ ಮಾಡಿದ್ದಾರೆ, ಆ ಕವಿತೆಗಳನ್ನು ಒಳಗೊಂಡ್ರೆ ಇದೇನು ಹೇಳುತ್ತೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಆ ಈ ಒಂದಾಗುವ ಕ್ಷಣ ನನಗೆ ತಕ್ಷಣ ನೆನಪಾಗೋದು, ನಮ್ಮ ಕತೆಗಾರರು ಕೆಲವರು ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿರುವ ಗೆಳೆಯ ಜಯಂತ್ ಕಾಯ್ಕಿಣಿಯವರ ಮೃಗನಯನಿ ಅಂತ ಒಂದು ಈಚೆಗೆ ಬಂದ ಒಂದು ಕತೆ ಇದೆ, ಮೃಗನಯನ ಅಂತ ಅನ್ನೋದು. ಹಾಗೆಯೇ ಕಳೆದು ಹೋದಂಥ ಕಸ್ತೂರಿ ಬಾಯಿರಿ ಅಂತ ಒಬ್ಬ ಕತೆಗಾರ್ತಿ ಇದ್ದರು. ಆಕೆ ಇಂಥದ್ದೇ ಒಂದು ಕತೆ ಹೋಟೆಲ್ ಇಟ್ಕೊಂಡು ಊರಿಂದ ಅವ್ರಿಗೆ ಮಾರಾಟ ಮಾಡ್ತೀವಿ, ಹೆಂಗಸು ಹೋಗ್ಬಿಟ್ಟು ಪಂಢರಪುರದಲ್ಲಿ ಏನಾಗ್ಬಿಡ್ತಾಳೆ ಅಂತ ಹೇಳ್ತಾರೆ ಅವರು. ಅವರ ಕಥೆನೂ ಅದೇ ಥರದ್ದಿದೆ. ನೋವನ್ನು ಮರೆಯಲು
ಆಸ್ತಿಯನ್ನು ಮೊರೆ ಹೋಗೋದಕ್ಕೆ ಪಾಂಡಿತ್ಯ ಬೇಡ, ಜ್ಞಾನ ಬೇಡ, ಯಾವ ಧಾರ್ಮಿಕ ತಿಳುವಳಿಕೆ ಕೂಡ ಬೇಡ. ಈ ಒಂದಾಗುವ ಬಗೆ ಇದೆಯಲ್ಲ, ಇದು ಇಡೀ ಸಮುದಾಯವನ್ನು ಒಳಗೊಳ್ಳುತ್ತೆ. ನಾನು ಹೇಳ್ತಿರ್ತೀನಿ ಈ ಮಾತನ್ನ, ಮಧ್ಯಮ ವರ್ಗದವರು ನಾನು ನೀವು ಏನನ್ನ ಕಳೆಕೊಂಡಿದ್ದೀವೋ ಅದನ್ನು ಪಡೆದುಕೊಳ್ಳುವ ಜನಸಮುದಾಯನೂ ಒಂದು ಇರುತ್ತಲ್ಲ, ಅದು ಯಾವ ಥರದ್ದು? ಅದು ನನಗೆ ತುಂಬ ಈ ಕ್ಷಣ ಮಾತಾಡ್ತಿದ್ದಾಗ ಅನ್ನಿಸ್ತಾ ಇದ್ದಿದ್ದು, ನಮ್ಮ ರಾಜ್ಕುಮಾರ್ ಸಿನಿಮಾಗಳಿದೆಯಲ್ಲ, ರಾಜ್ಕುಮಾರ್ ಅವರ ಹಲವು ಭಕ್ತ ಕೇಂದ್ರಿತವಾದ ಸಿನಿಮಾಗಳೆಲ್ಲ ಉತ್ತರ ಕರ್ನಾಟಕದ ಆ ಕಡೆದು ಯಾಕಿತ್ತು? ಸಂತ ತುಕಾರಾಮ, ಸಂತ ಸಖು, ಪುರಂದರದಾಸ, ಕನಕದಾಸ, ಗೋರಾ ಕುಂಬಾರ ಇವರೆಲ್ಲರೂ ಕೂಡ ದಕ್ಷಿಣ ಕರ್ನಾಟಕದ ಒಂದು ಭಕ್ತಿ ಸನ್ನಿವೇಶದ ಫಲಿತಗಳಲ್ವೇ ಅಲ್ಲ. ರಾಜ್ಕುಮಾರ್ ಇಲ್ಲಿನ ಕಡೆಯಿಂದ ಬಂದವರು ಅಲ್ಲಿ ಹೋಗಿ ಆ ಸಿನಿಮಾ ಯಾಕೆ ಮಾಡ್ತಾ ಇದ್ರು? ಆ ಸಿನಿಮಾಗಳು ಯಾವ ಸತ್ಯವನ್ನು ಹೇಳ್ತಾ ಇತ್ತು? ಜನಪ್ರಿಯ ಸಂಸ್ಕೃತಿಯ, ಜನಪ್ರಿಯ ಅಂದರೆ ಪಾಪ್ಯುಲರ್ ಅನ್ನೋ ಅರ್ಥದಲ್ಲಿ ಹೇಳ್ತಿಲ್ಲ, ಜನತೆಯ ಸಂಸ್ಕೃತಿ ಅಂತ ನಾವು ಕರಿತೀವಲ್ಲ, ಆ ಜನತೆಯ ಸಂಸ್ಕೃತಿಯಲ್ಲಿ ವಿಠ್ಠಲ ಒಂದಾಗಿರುವ ಬಗೆ ಹೇಗೆ ಅನ್ನೋದನ್ನು ಬೇಂದ್ರೆ ಕಾಣ್ತಾ ಇದ್ದಾರೆ, ಅರಿಸ್ತಾ ಇದ್ದಾರೆ ಅಂತ ಕಾಣುತ್ತೆ. ಇದು ಕೇವಲ ತಿಳಿವಳಿಕೆಯ ಆಸ್ತಿ ಅಲ್ಲ, ಇದು ಅಧ್ಯಯನದ ಆಸ್ತಿ ಅಲ್ಲ, ಅನುಭವದ ಆಸ್ತಿ ಅಂತ ನಾನು ಹೇಳಬೇಕಾದ್ರೂ ಕೂಡ ನನಗೆ ಇದು ನಾನು ಕಳೆದುಕೊಂಡಿರುವ ಆಸ್ತಿ ಅಂತ ಅನ್ನಿಸ್ತಾ ಇರುತ್ತೆ. ನಾನು ಪಡ್ಕೊಂಡಿರೋ ಆಸ್ತಿ ಅಲ್ಲ ಅನ್ನೋ ಒಂದು ಪಶ್ಚಾತ್ತಾಪ ನನ್ನೊಳಗಡೆ ಮೂಡ್ತಾ ಇದೆ. ಹಾಗಂದ ತಕ್ಷಣ ನನ್ನ ನಂಬಿಕೆಗಳು ಬದಲಾಗುತ್ತಾ? ನಾನು ನಾಳೆ ಬೆಳಗ್ಗೆಯಿಂದ ಇದು ಇಲ್ಲಪ್ಪ ನನ್ನ ಹತ್ರ ಅದಾಗ್ಬಿಡ್ತೀನ? ಖಂಡಿತ ಆಗೋದಿಲ್ಲ ನಾನು. ಯಾಕೆಂದರೆ ನನ್ನ ಒಳಗಡೆನೇ ನಡೆಯೋ ಒಂದು ಈ ಕರ್ಷಣ ಇದೆಯಲ್ಲ, ಟೆನ್ಷನ್ ಇದೆಯಲ್ಲ, ನನ್ನನ್ನು ಎಡಬಿಡಂಗಿಯಾಗೆ ಮಾಡುತ್ತೆ. ನನ್ನ ಬಗ್ಗೆ ಹೇಳ್ತಿಲ್ಲ, ಇಲ್ಲಿರುವ 100ಕ್ಕೆ 90 ಜನಗಳ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಈ ಎಡಬಿಡಂಗಿತನ ಒಬ್ಬ ವ್ಯಕ್ತಿಯದಲ್ಲ, ಒಂದು ಕಾಲದ್ದು, ಒಂದು ಸಂದರ್ಭದ್ದು, ಮತ್ತು ಎಲ್ಲ ಕಾಲದ್ದು ಕೂಡ ಇರಬಹುದೇನೋ ಅಂತ ಕಾಣುತ್ತೆ. ಆ ಕಾಲದಲ್ಲಿ ಏನೋ ಒಂದು ಎಲ್ಲ ಭಕ್ತರಾಗಿದ್ದಂಥ ಒಂದು ಸನ್ನಿವೇಶ ಇತ್ತು ಅಂತ ನಾನು ಆಗಲೂ ನಂಬಲಿಲ್ಲ, ಈಗಲೂ ನಂಬೋದಿಲ್ಲ. ಆ ಮಾತು ಬೇರೆಯೇ. ಹೀಗಾದಾಗ ಈ ತಾತ್ಕಾಲಿಕ ಒಂದಾಗುವಿಕೆ, ಶಾಶ್ವತವಾಗಿ ಒಂದಾಗದ ಸತ್ಯ, ಇವೆರಡನ್ನು ಒಟ್ಟಿಗೆ ನೋಡೋ ಪ್ರಯತ್ನವನ್ನು ಬೇಂದ್ರೆಯವರಂಥ ಬರವಣಿಗೆಯನ್ನು ಮಾಡ್ತಾ ಹೋಗುತ್ತೆ. ಇಷ್ಟು ಯಾವುದನ್ನು ಹೆಚ್ಚಿಗೆ ಬೆಳೆಸೋಕೆ ನನಗೆ ಕಾಲನೂ ಇಲ್ಲ, ಇಷ್ಟನೂ ಇಲ್ಲ. ಎರಡಿದೆ. ಒಂದು, ಈ ಬೌದ್ಧಿಕ ಚಿಂತನೆಯ ಪರಂಪರೆ ಅನ್ನೋದು ನಾನು ಕಂಡ ಹಾಗೆ ಮಹಾರಾಷ್ಟ್ರದಲ್ಲಿ ಹೇಗಿದೆಯೋ ಹಾಗೆ ಕರ್ನಾಟಕದಲ್ಲಿ ಇಲ್ಲ. ಈ ಬೌದ್ಧಿಕ ಚಿಂತನೆಯ ಪರಂಪರೆ ಅನ್ನೋದು ಬೇರೆ ಕಡೆಯಿಂದ ಕಡತಂದು ಹೇಳುವಂತಹ ಒಂದು ರಿಫ್ಲೆಕ್ಟಿವ್ ಇಂಟೆಲೆಕ್ಚುಯಲ್ ಟ್ರೆಡಿಷನ್ ಅಲ್ಲ. ಅದು ರಿಫ್ಲೆಕ್ಟಿವ್ ಆಗದೆ ತನ್ನೊಳಗಡೆ ಹುಟ್ಕೊಳ್ತಕ್ಕಂಥ ಹೊಸ ಚಿಂತನೆಗಳ ಒಂದು ಕೊಡುಗೆ, ಮತ್ತು ಆ ಕೊಡುಗೆಗಳ ನಿರಂತರವಾದ ಒಂದು ಹರಿಯುವಿಕೆ ಇದೆಯಲ್ಲ. ಈ ಹರಿಯುವಿಕೆ ಯಾವ ಥರದ್ದು? ಕನ್ನಡದಲ್ಲಿ ಆ ವಚನಕಾರರ ಅಲ್ಲಮ ಮತ್ತೊಂದು 2-3 ಹೆಸರು ಹೇಳಿದ ಮೇಲೆ ಇದು ಹರಿಗಡಿಯದ್ದು ಯಾಕಾಗತ್ತೆ? ಭಕ್ತಿ ಪರಂಪರೆ ಇರಬಹುದು, ದೇವಾಲಯ ಪರಂಪರೆ ಇರ್ಬೋದು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಓಯ್ಲಿನವರು ಮಲೆಮಹದೇಶ್ವರರ ಸನ್ನಿವೇಶದಲ್ಲೂ ಇದೇ ಮಾತನ್ನ ಹೇಳ್ಬೋದು. ಆದರೆ ಈ ಜ್ಞಾನದ ಒಂದು ಪರಂಪರೆ ಮಹಾರಾಷ್ಟ್ರದಲ್ಲಿ ಸುಮ್ಮನೆ ಹೆಸರು ನೋಡಿ, ಅಲ್ಲಿ ಇದ್ದಿದ್ದೆಲ್ಲ ಒಂದೇ ಥರದ ಜ್ಞಾನ ಅಂತಲೂ ಅಲ್ಲ. ಅಲ್ಲಿ ತಿಲಕ್ ಅವರ ಚಿಂತನೆ ಬಂತು, ಹಾಗೆಯೇ ತಿಲಕ್ ಅವರು, ಅಂಬೇಡ್ಕರ್ ಅವರ ಚಿಂತನೆಯು ಮಹಾರಾಷ್ಟ್ರದ ನೆಲದಲ್ಲೇ ಹುಟ್ಟಿದ್ದು, ಬಾಲಗಂಗಾಧರ ತಿಲಕ್ ಅವರ ಚಿಂತನೆಯೂ ಅಲ್ಲಿಯೇ ಹುಟ್ಟದ್ದು, ಮತ್ತು ಗೋಲ್ವಾಲ್ಕರ್ ಅವರ ಚಿಂತನೆಯೂ ಅಲ್ಲಿಯೇ ಹುಟ್ಟಿದ್ದು. ಈ ಪರಸ್ಪರ ವಿಭಿನ್ನವಾದ ಚಿಂತನೆಗಳ ಘರ್ಷಣದಿಂದ ಹುಟ್ಟುವ ಸತ್ಯ ಯಾವುದು? ಆ ಸತ್ಯ ಹುಟ್ಟುತ್ತೆ ಇಲ್ಲೋ ಅನ್ನೋ ಪ್ರಶ್ನೆಗಿಂತ ಹೆಚ್ಚಾಗಿ ಇಂತಹ ಒಂದು ಒರಿಜಿನಲ್ ಆದ ಆಲೋಚನೆಗಳ ಪ್ರವಾಹ ಒಂದಿದೆಯಲ್ಲ, ಈ ಪ್ರವಾಹದ ಭಾಗವಾಗುವುದು ಹೇಗೆ, ದೂರ ಉಳಿಯುವುದು ಹೇಗೆ? ಕನ್ನಡದಲ್ಲಿ ಬಹಳ ದೊಡ್ಡ ಕಾಣ್ಕೆಯನ್ನು ಕೊಟ್ಟವರಿದ್ದಾರೆ. ಆ ಕಾಣ್ಕೆ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಕೇಳಿಕೊಂಡಾಗ ಪರಮಹಂಸರು, ಅರವಿಂದರು, ವಿವೇಕಾನಂದರು ಎಲ್ಲೆಲ್ಲೆಲ್ಲೋ ಹೋಗ್ತೀವಿ. ಕೊನೆಗೆ ನಾವು ಇದು ನನ್ನದು, ನಮ್ಮದು, ಕನ್ನಡ ನೆಲದ್ದು ಅಂತ ಹುಡುಕಿದಾಗ ಸಿಕ್ಕೋದು. ಕಾರಣ ಏನೇ ಇರಲಿ, ಅದಿಲ್ಲಿ ಮಾತಾಡೋಕ್ಕೆ ಇಷ್ಟಪಡಲ್ಲ, ಸ್ವಲ್ಪ ಕಡಿಮೆ ಅಂತ ನನಗೆ ಅನಿಸುತ್ತೆ. ಇದು ಯಾಕೆ ಇಲ್ಲಿ ಮುಖ್ಯ ಅಂತಂದರೆ, ಬೇಂದ್ರೆಯವರು ಈ ಎರಡೂ ಹೊಳೆಗಳಲ್ಲಿ ತೇರಿದವರು. ಅವರು ಮರಾಠಿಯ ಬೌದ್ಧಿಕ ಪರಂಪರೆಯ ಭಾಗವಾಗಿಯೂ ಯೋಚನೆ ಮಾಡಿದವರು, ಅನುಭವ ಪಡೆದವರು. ಹಾಗೆಯೇ ಕನ್ನಡದ ಈ ಅನುಭವ ಪರಂಪರೆನೋ ಹಾಗೇನೋ ಇನ್ನೊಂದು ಪರಂಪರೆ ಇದೆಯಲ್ಲ, ಆ ಪರಂಪರೆಯ ಭಾಗವಾಗೂ ಇದ್ದವರು. ಅವ್ರೇನು ಮಾಡ್ತಾ ಇದ್ರು?
ಈ ಹೊಳೆಯಲ್ಲಿ ಈಜೋವಾಗ ಈ ಹೊಳೆಯ ಮಾತುಗಳನ್ನು ಆಡ್ತಾಯಿದ್ರು, ಆ ಹೊಳೆಯಲ್ಲಿ ನಡೆಯುವಾಗ ಆ ಹೊಳೆಯ ಮಾತುಗಳನ್ನು ಹೇಳ್ತಾಯಿದ್ರು. ಅದು ಓಯಲನ್ನು ಮತ್ತೆ ಗುರುತಿಸಿದ್ದಾರೆ, ಅಲ್ಲಿ ಪುಸ್ತಕದಲ್ಲೂ ಬರುತ್ತೆ. ಸರಳವಾದ್ದನ್ನು ಮೂರ್ತವಾದ್ದನ್ನು ಹೇಳಬೇಕಾದ್ರೆ ನಾನು ಕನ್ನಡಕ್ಕೆ ಮೊರೆ ಹೋಗ್ತೇನೆ. ಸಂಕೀರ್ಣವಾದ ವೈಚಾರಿಕವಾದ ವಿಷಯಗಳ ಪ್ರಶ್ನೆ ಬಂದಾಗ ನಾನು ಮರಾಠಿ ಕಡೆ ಹೋಗ್ತೇನೆ, ಅಲ್ಲಿ ಬರೀತೀನಿ, ಅಲ್ಲಿ ಮಾಡ್ತೀನಿ ಅಂತ ಅಂದ್ಕೊಂಡು. ಆದರೆ ಅದು ಅಷ್ಟೇ ಅಲ್ಲ ಅಂತ ನನಗೆ ಅಂದ್ಕೊಳ್ತೀನಿ. ಒಬ್ಬ ಕವಿಯಾದವನು ಹೀಗೆ ಎರಡು ಹೊಳೆಗಳಲ್ಲಿ ಹರಿಯುವ ಅವಶ್ಯಕತೆ ಯಾಕೆ ಬರುತ್ತೆ? ಅದು ಹೊಳೆಯ ಪ್ರಶ್ನೆ. ಆ ಎರಡು ಹೊಳೆಗಳ ಒಂದು ಒಟ್ಟು ಕ್ರಿಯೇಟ್ ಮಾಡಿರೋ ಒಂದು ಸನ್ನಿವೇಶ ಇದೆಯಲ್ಲ, ಅದೆಂಥದ್ದು ಅನ್ನೋ ಪ್ರಶ್ನೆ ಕೇಳ್ಕೊಂಡಾಗ ನನ್ನ ಮುಂದಿನ ಮಾತಿಗೆ ಚಲಿಸಬಹುದು ಅಂತ ಕಾಣುತ್ತೆ. ಅದೇನು ಮಾಡ್ತಾರೆ ಬೇಂದ್ರೆ, ಯಾವುದನ್ನು ಇಲ್ಲಿ ಹೇಳಲಾಗುವುದಿಲ್ಲವೋ ಅಲ್ಲಿ ಅದನ್ನು ಹೇಳ್ತಾರೆ, ಅಲ್ಲಿ ಯಾವುದನ್ನು ಹೇಳುವ ಅವಶ್ಯಕತೆ ಇಲ್ಲವೋ ಇಲ್ಲಿ ಹೇಳಬೇಕು ಅನ್ಸುತ್ತೋ ಅದನ್ನು ಇಲ್ಲಿ ಕವಿತೆಗಳಲ್ಲಿ ಹೇಳ್ತಾ ಹೋಗ್ತಾರೆ. ಇದು ಯಾಕಾಯಿತು? ಇದು ಹಿಂದಿರೋ ಕಾರಣ ಏನು? ಆಗ ಈ ಪುಸ್ತಕಕ್ಕೆ ಕೊಟ್ಟ ಹೆಸರಿನ ಪ್ರಶ್ನೆ ಬರುತ್ತೆ. ಅವ್ರು ಹೇಳ್ತಾರೆ ಇದು ನಿಜ ಅಂತನೋ ಅಲ್ಲ ಅಂತನೋ ಆಮೇಲೆ ಯೋಚನೆ ಮಾಡ್ಬೋದು. ಬಟ್ ಮಹಾರಾಷ್ಟ್ರದಲ್ಲಿ ಎರಡನ್ನ ಒಂದಾಗಿ ಮಾಡುವಂತಹ ಈ ಅದು ವಿಠಲ ಇರಬಹುದು, ಮತ್ತೊಂದಿರಬಹುದು, ಈ ಎರಡನ್ನ ಒಂದಾಗಿ ಮಾಡುವ, ಒಂದಾಗಿ ನೋಡುವ ಒಂದು ಸಾಧ್ಯತೆ ಇದ್ದ ಹಾಗೆ ಅದು ಕರ್ನಾಟಕದಲ್ಲಿ ಇರಲಿಲ್ಲ. ಹರಿಹರ ಅನ್ನೋ ಮಾತನ್ನು ತಗೊಂಡ್ರೆ ಶೈವ ಮತ್ತು ವೈಷ್ಣವಗಳ ನಡುವಿನ ಒಂದು ತನಕ್ಕಿಂತ ಹೆಚ್ಚಾಗಿ ಎರಡು ತನ ಆದಾಗ ಏನಾಗುತ್ತೆ, ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯನ್ನು ನೋಡೋದವರಿಗೆ ಗೊತ್ತಿರುತ್ತೆ ಚೆನ್ನಾಗಿ. ಜೈನ ಮತ್ತು ವೈಷ್ಣವ ಮತ್ತು ವೀರಶೈವ ಧರ್ಮಗಳ ಪ್ರತಿಪಾದಕರ ನಡುವೆ ಇದ್ದಂತಹ ಅದು ದ್ವೇಷದ ಸಂಬಂಧ ಅನ್ನುವಷ್ಟರ ಮಟ್ಟಿಗೆ ಅದನ್ನು ಯಾವ ಮಾತಿಂದಾರು ಕರೀ, ಯಾರ್ದಾದ್ರೂ ನೋಡಿ, ವಿಜಯನಗರದ ಚರಿತ್ರೆಯಿಂದ ಶುರು ಮಾಡ್ಕೊಂಡು ಹಲವು ಕಡೆಗಳಲ್ಲಿ ಇದನ್ನು ನೋಡಬಹುದು ನಾವು. ಇದು ಮನುಷ್ಯನಲ್ಲೇ ಇರೋದೇನೋ ಗುಣ. ಕರ್ನಾಟಕದ ಒಂದು ದೌರ್ಭಾಗ್ಯ ಅನ್ನೋ ಮಾತು ನಾನೇನು ಆಡೋಕ್ಕೆ ಇಷ್ಟಪಡಲ್ಲ. ಮಹಾರಾಷ್ಟ್ರದಲ್ಲೂ ಆ ರೀತಿಯ ಒಂದುತನ ಎನ್ನುವುದು ಕನಸೋ ನನಸೋ ವಾಸ್ತವವೋ ಕಟ್ಟಿದ ಸತ್ಯವೋ ಕಂಡ ಸತ್ಯವೋ ಆ ಮಾತಿರಲಿ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಆದರೆ ಈ ವಾಸ್ತವ ಏನು ಮಾಡುತ್ತೆ, ಕೆಲವು ಮಾತುಗಳನ್ನು ಹೇಳಕ್ಕಾಗದಂತಹ ಒಂದು ಪರಿಸರವನ್ನು ಆ ಸನ್ನಿವೇಶ ಸೃಷ್ಟಿಸ್ತಾ ಇರುತ್ತೆ. ನೀನು ಅಂದರೆ ಇಂಗ್ಲೀಷ್ನಲ್ಲಿ ಒಂದು ಮಾತನ್ನ ಬಳಸ ಪೊಲಿಟಿಕಲಿ ರೈಟ್ ಅಂತಾರಲ್ಲ, ಪೊಲಿಟಿಕಲಿ ರೈಟ್ ಅನ್ನೋದು ಬೇರೆ ಬೇರೆ ಸಾಂಸ್ಕೃತಿಕ ಸನ್ನಿವೇಶಗಳಲ್ಲಿ ಪರಿಸರಗಳಲ್ಲಿ ಬೇರೆ ಬೇರೆ ಆದಾಗ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಒಬ್ಬ ಕವಿ ಹೇಗೆ ಹ್ಯಾಂಡಲ್ ಮಾಡ್ತಾನೆ, ಏನು ಹೇಳ್ತಾನೆ, ಏನು ಮಾಡಬಹುದು. ಈ ಬೇಂದ್ರೆಯವರ ಈ ಪುಸ್ತಕ ಓದ್ತಾ ಇದ್ದರೆ ನನಗೆ ಅನ್ನಿಸ್ತಾ, ಎಷ್ಟೋ ಸಲ ಅವರು ಆಧುನಿಕರನ್ನು ಸಗಟ್ಟಾಗಿ ನಿರಾಕರಣೆ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನೀವು ಹೀಗೆ ಹೇಳ್ತೀರಾ, ಇದು ಒಪ್ಪಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆ ಒಂದು ಸನ್ನಿವೇಶ ಇದೆಯಲ್ಲ, ಆ ಪುಸ್ತಕದ, ಆ ಭಾಷಣದ, ಆ ಪರಿಸರದ, ಆ ಕೇಳುಗರ ಸನ್ನಿವೇಶದಲ್ಲಿ ಯಾವುದನ್ನು ಹೇಳಬಹುದೋ ಅದನ್ನು ಕರ್ನಾಟಕದಲ್ಲಿ ಅವ್ರು ಹೇಳೋಕ್ಕೆ ಸಾಧ್ಯ ಇರಲಿಲ್ಲ. ಕರ್ನಾಟಕದಲ್ಲಿ ಅವ್ರ ಮನಸ್ಸಲ್ಲೋದು ಇರಲಿಲ್ಲ, ಪಾಪನ ಇತ್ತು ಅಂತಲೇ ಹೇಳ್ತಾ ಇಲ್ಲ. ಆದರೆ ಈ ಒಂದು ಸಂಘರ್ಷ ಇತ್ತವರಲ್ಲಿ. ನಾವು ಬೇಂದ್ರೆ, ಕುವೆಂಪು, ಕಾರಂತ ಇವ್ರನ್ನೆಲ್ಲ ಬಹಳ ದೊಡ್ಡವರು ಅಂತ ಕೈ ಮುಗಿದ ನಂತರವೂ ಅವರೆಲ್ಲರೂ ಹೇಗೆ ಬೇರೆ ಬೇರೆ ಅನ್ನೋದನ್ನು ಯೋಚನೆ ಮಾಡ್ತಾ ಹೋಗಬೇಕಾಗುತ್ತೆ. ನಾವು ಎಲ್ಲರನ್ನೂ ಗೌರವಿಸುತ್ತಲೇ ಎಲ್ಲರನ್ನೂ ಬೇರೆ ಬೇರೆಯಾಗಿ ಮಾಡಿ ನೋಡದೆ ಹೋಗಿದ್ರೆ ಅದು ಎಲ್ಲರಿಗೂ ಒಂಥರ ಅಂದರಿಕಿ ಮಂಚಿವಾಡು ಅಂದರು ಪೆದ್ದವಾಳು ಅಂತ ತೆಲುಗಲ್ಲಿ ಹೇಳಿ, ಎಲ್ಲರೂ ದೊಡ್ಡವರೇ, ಎಲ್ಲರೂ ನಮ್ಮವರೇ ಅನ್ನೋ ಮಾತಿದ್ದು ಬೋಳೆತನ ಅಷ್ಟೇ ಇದು. ಹಾಗೆ ನೋಡಿದಾಗ ಬೇಂದ್ರೆಯವರ ಒಟ್ಟು ದರ್ಶನದ ಒಂದು ಕಟ್ಟುವಿಕೆ ಇದೆಯಲ್ಲ, ಅದರ ಸ್ವರೂಪ ಏನು, ಕುವೆಂಪು ಅವರ ಒಟ್ಟು ದರ್ಶನದ ಕಟ್ಟುವಿಕೆಯ ಸ್ವರೂಪ ಏನು, ಅವೆರಡರ ನಡುವೆ ಇರ್ತಕ್ಕಂಥ ಸಂಬಂಧಗಳು ಯಾವ ರೀತಿದು, ವಚನಕಾರರು ಕಟ್ಟಿದಂಥ ಸ್ವರೂಪಕ್ಕೂ ಇಲ್ಲಿ ಬಂದಂಥ ಭಕ್ತಿಯ ಸ್ವರೂಪಕ್ಕೂ ವ್ಯತ್ಯಾಸ ಏನು ನಮ್ಮಲ್ಲೇ ಇದೆ. ಅದು ತತ್ವದ ಪದಕಾರರಿಗೂ ಮತ್ತು ವಚನಕಾರರಿಗೂ ಯಾವುದೋ ಒಂದು ವ್ಯತ್ಯಾಸ ಇರುತ್ತೆ. ಮಲೆ ಮಾದೇಶ್ವರ ಮತ್ತು ಮಂಟೇಸ್ವಾಮಿ ಕಾವ್ಯಗಳ ಪರಿಸರಕ್ಕೂ ವಚನಕಾರರಿಗೂ ಒಂದು ದೊಡ್ಡ ಸವಾಲಿನ ಸನ್ನಿವೇಶ ಇರುತ್ತೆ. ಈ ಒಂದು ಹಲವು ಬಗೆಯ ಸತ್ಯಗಳಲ್ಲಿ ಬೇಂದ್ರೆಯವರ ಒಟ್ಟು ವ್ಯಕ್ತಿತ್ವದ, ಅಂದರೆ ಬರವಣಿಗೆಯ ವ್ಯಕ್ತಿತ್ವ ನಾನು ಹೇಳ್ತಾ ಇರೋದು, ಅವರ ಒಟ್ಟು ಸಾಂಸ್ಕೃತಿಕವಾದ ತಿಳುವಳಿಕೆ ವ್ಯಕ್ತಿತ್ವದ ಇನ್ನೊಂದು ಮುಖವನ್ನು ಕಂಡುಕೊಳ್ಳೋದಕ್ಕೆ ಈ ಪುಸ್ತಕ ನೆರವಾಗುತ್ತೆ ಅನ್ನೋದು ನನಗೆ ಬಹಳ ಮುಖ್ಯವಾದ್ದು. ಆ ಇನ್ನೊಂದು ಮುಖ ಕೆಟ್ಟದ್ದು ಕನ್ನಡಕ್ಕೆ ಸಲ್ಲಲ್ಲ, ಹೆದರ್ಕೊಂಡಲ್ಲ, ನಾನು ಖಂಡಿತ ಹೇಳ್ತಾ ಇಲ್ಲ ಅದು. ಯಾಕೆಂದರೆ ಅದು ನಮ್ಗೆ ಅಷ್ಟೇ ಮುಖ್ಯವಾದ್ದು ಅಂತಲೇ ನಾನು ಅಂದ್ಕೊಳ್ತೀನಿ. ಈ ಅಲ್ಲಿದ್ದನ್ನು ಇಲ್ಲಿದ್ದನ್ನು ಒಟ್ಟಿಗೆ ತಂದು ನೋಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರಲ್ಲ ಜುಂಜರವಾಡಿ ಪುತ್ರ, ಅದರಿಂದ ಅದು ಅವಿಭಕ್ತ.
ಬೇಂದ್ರೆಯವರ ಪ್ರಯತ್ನ, ಅವ್ರದ್ದು ಈ ಪ್ರಯತ್ನ ಇದೊಂದೇ ಅಲ್ಲ. ದೂರ್ವಾಂಕುರ ಅಂತ ಬೇಂದ್ರೆಯವರ ಬಗ್ಗೆ ಮರಾಠಿಯಲ್ಲಿ ಬಂದಿರುವ ಬರಹಗಳ ಒಂದು ಸಂಕಲನ ತಂದಿದ್ದಾರೆ, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಬೇಂದ್ರೆ ಹುಚ್ಚಲ್ಲಿ ಅವ್ರು ಮಾಡದೇ ಇರೋ ಕೆಲಸ ಇನ್ನೂ ಮಾಡಬೇಕು ಅಂದರೆ ಆಯುಷ್ಯ ಆರೋಗ್ಯ ಎರಡೂ ಸಿಕ್ಕರೆ ಅವ್ರು ಮಾಡ್ತಾರೆ ಅಂತ ನಂಗೆ ಗೊತ್ತಿದೆ. ಅದು ನಾವೆಲ್ಲ ಕೇಳ್ಕೋಬೇಕು, ಕೇಳ್ಕೊಂಡ್ರೆ ಆಗಲ್ಲ, ಅದು ಕೇಳ್ಕೋಬೇಕು, ಬೇಡ್ಕೋಬೇಕು ಅವ್ರನ್ನ, ನೋಡ್ಕೊಳ್ಳಿ ಆರೋಗ್ಯನ ಅಂತ ಅಷ್ಟೇ ಇರಲಿ. ಇನ್ನೊಂದೇನು ಅಂದರೆ, ಈ ಪುಸ್ತಕದ ಭಾಷಣಗಳನ್ನು ಮಾಡಿ 60 ವರ್ಷ ಆಯಿತು. 60 ವರ್ಷ. ಎರಡನೇದಿವೆಲ್ಲ ಮಾತುಗಳು, ಅದು ಗೊತ್ತೇ ಇದೆ, ನಿಮಗೆಲ್ಲರೂ ಹೇಳಿದ್ದಾರೆ. ಮತ್ತು ಅಲ್ಲಿರುವ ಶ್ರೋತೃಗಳೆಲ್ಲ ಮರಾಠಿ ಪರಂಪರೆಯ ಜೊತೆಗೆ ನಿಕಟವಾದ ಸಂಬಂಧ ಹೊಂದ ಪೂನಾದಲ್ಲೇ ಆಗೋ ಭಾಷಣ, ಅದು ಮಹಾರಾಷ್ಟ್ರದಲ್ಲೇ ಆಗ್ತಾ ಇರೋ ಭಾಷಣ, ಕರ್ನಾಟಕದಲ್ಲ. ಸೊ ಈ 60 ವರ್ಷಗಳ ಈ ಕರ್ನಾಟಕ ಮತ್ತು ಇಡೀ ದೇಶ ಕಂಡ ವ್ಯತ್ಯಾಸ ಇದೆಯಲ್ಲ, ಸಮಾಜದ ಬದಲಾವಣೆ ಇದೆಯಲ್ಲ, ಈ ಬದಲಾವಣೆಯ ಚೌಕಟ್ಟಿನಲ್ಲಿಯೂ ಕೂಡ ಈ ಪುಸ್ತಕದಲ್ಲಿ ಕಂಡುಕೊಂಡಿರುವಂಥ ತಿಳುವಳಿಕೆ ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳೋದಕ್ಕೆ ನಾನು ಸ್ವಲ್ಪ ಮುಂದೆ ಪ್ರಯತ್ನ ಪಡ್ತಾ ಹೋಗ್ತೀನಿ. ಇದು ಆಗ ರೆಲೆವೆಂಟ್ ಆಗಿತ್ತು, ಈಗ ಇರ್ರೆಲೆವೆಂಟ್ ಅಂತ ಹೇಳುವ ಒಂದು ಪ್ರಯತ್ನ ಇದೆಯಲ್ಲ, ಹೌದಾ? ಯಾವುದು ಯಾವಾಗ ರೆಲೆವೆಂಟ್ ಯಾವಾಗ ಇರ್ರೆಲೆವೆಂಟ್ ಅಂತ ಹೇಗೆ ಜಡ್ಜ್ ಮಾಡೋದು? ಯಾರು ಜಡ್ಜ್ ಮಾಡೋದು? ಎಲ್ಲರೂ ಸೇರಿಬಿಟ್ಟು ಒಂದು ತೀರ್ಮಾನ ಕೊಡೋಕ್ಕಾಗತ್ತಾ ಇದು? ಯಾಕೆ ನಾವು ಒಳಗೊಳ್ತೀವಿ, ಯಾಕೆ ಹೊರಗಿಡ್ತೀವಿ? ಇದು ಸಹಿಷ್ಣುತೆಯ ಮಾತುಗಳನ್ನು ಆಡುತ್ತಲೇ ಅಸಹಿಷ್ಣುತೆಯಲ್ಲಿ ತೇಲಿ ಮುಳುಗುವ ಈ ಕಾಲದಲ್ಲಿ ವಿ ಸ್ಪೀಕ್ ಆಫ್ ಟಾಲರೆನ್ಸ್ ಆ್ಯಂಡ್ ಮೋಸ್ಟ್ ಆಫ್ ಅಸ್ ಆರ್ ಆಲ್ ದ ಟೈಮ್ ಇಂಟಾಲರೆಂಟ್. ಈ ಟಾಲರೆನ್ಸ್ ಮತ್ತು ಇಂಟಾಲರೆನ್ಸ್ಗಳ ಈ ಸಂಬಂಧವೇ ಒಂದು ಸಮಸ್ಯೆ ಆಗಿರ್ತಕ್ಕಂಥ ಕಾಲ ಇದು. ಬೇಂದ್ರೆ ಇಂಥ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದಾರೆ? ಬೇಂದ್ರೆ ಹೇಳ್ತಿದ್ದಾರೆ ಅನ್ನೋದು, ಬೇಂದ್ರೆ ಬದುಕಿದ್ದಾರೆ ಅನ್ನೋ ಪ್ರಶ್ನೆ ಅಲ್ಲ ನಾವು ಬೇಕಾಗೋದು. ಬೇಂದ್ರೆ ಹೇಳಿದ್ದನ್ನು ಹೇಗೆ ಒಳಗೊಳ್ಳುವುದು ಅನ್ನೋ ತಿಳುವಳಿಕೆ ನಾವು ಪಡ್ಕೊಳ್ತಕ್ಕಂಥದ್ದು, ಎಷ್ಟು ಒಳಗೊಳ್ಳೋದು ಅಂತ ಅನ್ನೋದು. ಈ ದೃಷ್ಟಿಯಲ್ಲಿ ಆನಂದರ ಬೇಂದ್ರೆ ಸೇವೆಯ ಸ್ವರೂಪದ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕು ಅಂದ್ಕೊಂಡಿದ್ದೆ, ಬೇಡ ಅದು ಇವಾಗ. ನಾನು ಮತ್ತೆ ಈ ವಿಷಯಕ್ಕೆ ಬರ್ತೀನಿ. ಇಲ್ಲಿ 2-3 ಇದೆ. ಒಂದು ನಿಲುವು ತುಂಬ ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ಅಷ್ಟೇ ಇದನ್ನು, ಯಾಕೆಂದರೆ ಇಲ್ಲಿರುವಂತಹ ತಿಳುವಳಿಕೆ ಇದೆಯಲ್ಲ, ಅವ್ರ ದೈವದ ಬಗ್ಗೆ, ದೇವರ ಬಗ್ಗೆ, ನಂಬಿಕೆಯ ಬಗ್ಗೆ ಮಾತಾಡ್ತಾರಲ್ಲ, ಅದರ ಬಗ್ಗೆ ಹೇಳೋದಕ್ಕೆ ಮಾತಾಡೋದಕ್ಕೆ ಬೇಕಾದಂಥ ಅರ್ಹತೆಯಾಗಲಿ ಶಕ್ತಿಯಾಗಲಿ ನನಗಿಲ್ಲ. ಮತ್ತು ಇಲ್ಲಿರುವ ಮರಾಠಿ ಕವಿತೆಗಳನ್ನು, ಮರಾಠಿ ಭಾಷೆ ಬರದೇ ಇದ್ದವರಿಗೆ ಈ ಪುಸ್ತಕದ ಓದು ಸ್ವಲ್ಪ ಮಟ್ಟಿಗೆ ನಮ್ಮ ಮಿತಿಯಿಂದನೂ ಇರಬಹುದು, ಒಂದು ಅಪಾಂಗ ಓದಾಗುತ್ತೆ, ಅಪೂರ್ಣ ಓದಾಗುತ್ತೆ. ಆ ಪೂರ್ಣತೆ ಇದಕ್ಕೆ ಬರುವ ಸಾಧ್ಯತೆಗಳನ್ನು ನಾನು ಕೇಳ್ಕೊಂಡಿದ್ದೀನಿ, ಆಗ್ಬೋದು ಅಂತ ನನ್ನ ನಂಬಿಕೆ ಇದೆ. ಅಂದರೆ ಮರಾಠಿಲಿದ್ದಿದ್ದು ಕನ್ನಡದಲ್ಲಿ ಬಂದುಬಿಟ್ರೆ ಅದು ಪೂರ್ಣ ಆಗಿಬಿಡುತ್ತೆ ಅಂತಲ್ಲ, ಕನ್ನಡವನ್ನು ಒಳಗೊಳ್ಳೋದಕ್ಕೂ ಒಂದು ನಮ್ಮದೇ ಆದ ಒಂದು ಪ್ರಯತ್ನ ಬೇಕಾಗುತ್ತೆ. ಅದಿರಲಿ. ಒಂದು, ಇಲ್ಲಿ 2 ಬಗೆಯ ನಿಲುವುಗಳಿರುತ್ತೆ. ನಾವು ಇದೆಲ್ಲದರ ಬಗ್ಗೆ ಮಾತಾಡಬೇಕಾದ್ರೆ, ಒಂದು ಭಕ್ತಿಯ ದಾರಿ, ನಂಬಿಕೆಯ ದಾರಿ, ಇನ್ನೊಂದು ತರ್ಕದ ಚಿಂತನೆಯ ದಾರಿ. ರ್ಯಾಷನಲ್ ಅಂತ ನಾವು ಯಾವುದನ್ನು ಕರೆದು ಇನ್ವರ್ಟೆಡ್ ಕಾಮದಲ್ಲಿ ಹೇಳ್ತಾ ಬಂದಿದ್ದೀವಿ. ಅದು ವಿಠಲ ಸಂಪ್ರದಾಯವನ್ನು, ವಿಠಲನನ್ನು ನೋಡುವ 2 ಬಗೆಗಳಿವೆ ಅಂತ ಜಂಜರವಾಡರು ಹೇಳ್ತಾರೆ. ಒಂದು ಮಾತು ಹೇಳ್ತಾರೆ, ವಿಠಲ ಸಂಪ್ರದಾಯ ಅಂತಂದಿದೆ, ಶ್ರೀ ವಿಠಲ ಸಂಪ್ರದಾಯ ಅಂತ ಇದೆ. ಶ್ರೀ ಅಂತ ಸೇರಿಸೋದ್ರ ಹಿಂದೆ ಇರ್ತಕ್ಕಂಥ ಗೌರವ, ಭಕ್ತಿ, ನಂಬಿಕೆ ಇದೆಯಲ್ಲ, ಅದು ಶ್ರೀ ವಿಠಲ ಸಂಪ್ರದಾಯದ ಸ್ವರೂಪವನ್ನು ತೀರ್ಮಾನ ಮಾಡುತ್ತೆ. ವಿಠಲ ಅನ್ನೋದು ಒಂದು ಕಲ್ಚರಲ್, ಆಂಥ್ರೋಪಾಲಜಿಕಲ್, ಸೋಷಿಯಲಾಜಿಕಲ್ ಫೆನಾಮಿನಾ ಅಂದ್ಕೊಂಡು ಅದನ್ನು ಅಭ್ಯಾಸ ಮಾಡ್ತಕ್ಕಂಥ ಒಂದು ಚಿಂತನೆಯ ಗುಂಪು ಕೂಡ ಇದೆ. ಆ ಕಾಲದಲ್ಲಿ, ಈ ಕಾಲದಲ್ಲಿ, ಎಲ್ಲ ಕಾಲದಲ್ಲೂ 2 ನೆಲೆಗಳಿದೆ. ಈ 2 ನೆಲೆಗಳಲ್ಲಿ ಬೇರೆ ಬೇರೆ ವಿದ್ವಾಂಸರು ಕೆಲಸ ಮಾಡ್ತಾ ಇದ್ದಾರೆ. ಭಕ್ತಿ ಮೂಲವಾದ ನಂಬಿಕೆಯೇ ಕೇಂದ್ರವಾದಂಥ ದಿಕ್ಕಿನಿಂದ ಹೊರಟು ಇದನ್ನು ನೋಡ್ತಕ್ಕಂಥ ಬಗೆ, ಅದಕ್ಕಿಂತ ಭಿನ್ನವಾದ ಇನ್ನೊಂದು ದಿಕ್ಕಿನಿಂದ ನೋಡ್ತಕ್ಕಂಥ ಬಗೆ ಇದು. ಇದರಲ್ಲಿ ಬೇಂದ್ರೆ 100ಕ್ಕೆ 100ರಷ್ಟು ಶ್ರೀ ವಿಠಲ ಅನ್ನೋದ್ರಿಂದಾನೇ ಅದು ಭಕ್ತಿ ಮೂಲವಾದ ನೆಲೆ ಅಂತ ಜಂಜರವಾಡ ಹೇಳ್ತಾರೆ. ಮತ್ತು ಅದನ್ನು ಓದಿದಾಗಲೂ ಕೂಡ ಗೊತ್ತಾಗುತ್ತೆ. ಇನ್ನೊಂದು ಸಂಪ್ರದಾಯ ಇದೆಯಲ್ಲ, ಬೇಂದ್ರೆ ಅದ್ರ ಬಗ್ಗೆ ಹೇಳ್ತಾರೆ, ಅದು ಇದೆ, ನನ್ನ ಗಮ್ಯ ಅದಲ್ಲ. ನಾನು ವಿಠಲನನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಾನುಭವದ ನೆಲೆಯಲ್ಲಿ, ಅನುಭವವನ್ನು ಮೀರಿದ ಇನ್ನಾವುದೋ ಒಂದು ನೆಲೆಯಲ್ಲಿ. ನಮಗದು ನಿಲುಕದೇ ಇರ್ಬೋದು, ಆದರೆ ಬೇಂದ್ರೆ ಹೇಳುವಂಥ ಸ್ಪಷ್ಟವಾಗಿ ಮಾತನ್ನು ಮೀರಿದ ಮತ್ತಾವುದೋ ಒಂದಿದೆಯಲ್ಲ, ಅದು ಅವರ ಕವಿತೆಗಳಲ್ಲೂ ಕಾಣುತ್ತೆ. ವಯಲಿನ್ ಹೇಳ್ತಾನೆ ಇದ್ರು, ಆ ಕವಿತೆಗಳು ನಮಗೆ ನಿಲುಕಲ್ಲ ಅನ್ನೋದ್ರ ಮಾತ್ರ ನಿರರ್ಥಕ ಅಲ್ಲ ಅದು. ಈ ಒಂದು ತಿಳುವಳಿಕೆ ಹುಡುಕಿದಾಗ ಬೇಂದ್ರೆ ವಿಠಲನನ್ನು ಕಾಣುವ ಬಗೆ ಆಂಥ್ರೋಪಲಾಜಿಕಲ್, ಸೋಷಿಯಲಾಜಿಕಲ್,
ಸೈಂಟಿಫಿಕ್ ಅಂತ ನಾವು ಯಾವುದನ್ನು ಕರ್ಕೊಂಡು ಬಂದಿದ್ದೀವಿ ಅದೆಲ್ಲವೂ ನಾನೇನು ಅದು ಇದು ಹೀಗೆ ಅಂತ ನಾನು ತೀರ್ಮಾನವನ್ನು ಜಡ್ಜ್ಮೆಂಟಲ್ಲನ್ನು ನೀವು ಹೇಳ್ತಾನೆ ಇಲ್ಲ. ಅದು ಬೇಂದ್ರೆ ಆ ದಿಕ್ಕಿನಿಂದ ಇಡೀ ಪುಸ್ತಕ ಆ ದಿಕ್ಕಲ್ಲಿದೆ ಅಂತ ನನಗೆ. ಆದರೆ ಅದು ಹಾಗಂದು ಮಾತ್ರಕ್ಕೆ ಇನ್ನೊಂದು ಡಸ್ ಇಟ್ ಬಿಕಮ್ ರಿಲಿಜಿಯಸ್, ಅದು ಧಾರ್ಮಿಕವೋ ಅದು ಕರ್ಮಠವೋ ಹಾಗನ್ಕೊಂಡು ಅಲ್ಲ ಅಂತ ಅನ್ನೋದು. ಅದು ಕರ್ಮಠ ಆರ್ಥೋಡಾಕ್ಸ್ ರಿಲಿಜನ್ ದೃಷ್ಟಿಯಿಂದ ನೋಡೋದಾದರೆ ಅದು ಧರ್ಮ ಅಂತ ಯಾವುದನ್ನು ಒಂದು ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಆ ನೆಲೆಯಿಂದ ನೋಡೋದಾದರೆ ಈ ಪುಸ್ತಕನ ಹೀಗೆ ಬಿಟ್ಬಿಡ್ಬೋದು. ತರ್ಕ ವಿಜ್ಞಾನ ಅಂತ ನೋಡ್ತಾ ಹೋದರೆ ಇನ್ನೇನೋ ನೋಡಬೇಕಾಗಿ ಬರುತ್ತೆ. ಆನ್ ದಿ ಅದರ್ ಹ್ಯಾಂಡ್ ಅದನ್ನೂ ಬಿಟ್ಟು ಈ ಕರ್ಮಠತೆಯನ್ನೂ ಬಿಟ್ಟು ಇದನ್ನೂ ಬಿಟ್ಟು ಮಧ್ಯ ಮಾರ್ಗ ಯಾವುದು? ಈ ಭಕ್ತಿ ಎನ್ನುವುದು ಇಟ್ಸ್ ಪೀಪಲ್ಸ್ ರಿಲಿಜನ್ ಅಂತ. ಅದು ಕೇವಲ ಯಾರೋ ಪಂಡಿತರದಲ್ಲ, ಅದು ವ್ಯಾಖ್ಯಾನಕಾರರದಲ್ಲ, ಅದು ಜನಗಳ ಬದುಕಿನ ಕ್ರಮಕ್ಕೆ ಸಂಬಂಧಪಟ್ಟಿದ್ದು ಅಂತ. ಇದೆಯಲ್ಲ ಹೀಗೆ ನೋಡುವುದು, ಸಮನ್ವಯ ಅನ್ನೋ ಪದವನ್ನು ಬಳಸದೆ ಹೇಳೋದಾದರೂ ಕೂಡ ಅತಿಗಳನ್ನು ಬಿಟ್ಟು ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಸತ್ಯವನ್ನು ಗ್ರಹಿಸೋದಕ್ಕೆ ಮಾಡೋ ಪ್ರಯತ್ನ ಇದು. ಆ ಸತ್ಯ ನಂದಾಗುತ್ತೆ ನಿಮ್ಮದಾಗುತ್ತೆ ಅಂತಲ್ಲ, ಆದರೆ ಅಂಥದ್ದೊಂದು ಇದೆ ಅನ್ನೋದನ್ನು ಕಾಗ್ನೈಸ್ ಮಾಡಬೇಕಾದ ಜವಾಬ್ದಾರಿ ನಮಗಿರುತ್ತೆ ಅಂತ ಕಾಣುತ್ತೆ. ಅದಾಗುತ್ತೆ, ನಮಗೆ ಆಗಲಿ ಬಿಡಲಿ ಅಪೇಕ್ಷೆಗಳ ಮಾತು ನಾನು ಹೇಳ್ತಾನೆ ಇಲ್ಲ. ಆದರೆ ಹೀಗಾದಾಗ ಏನಾಗುತ್ತೆ, ಇನ್ನೊಂದು ಬಹಳ ಮುಖ್ಯವಾದ ಮಾತನ್ನ ಹೇಳ್ತಾ ಇರೋದು, ಭಕ್ತಿ ಧರ್ಮ ಸಾಧನೆ ಇವೆಲ್ಲ ಕೂಡ ಪರ್ಸನಲ್ ಆಗೋದಾದರೆ, ಕೇವಲ ಪರ್ಸನಲ್ ಆಗೋದಾದರೆ ಅದ್ರ ಬಗ್ಗೆ ನಾವು ಮಾತಾಡಬೇಕಾದ ಅಗತ್ಯನೇ ಇಲ್ಲ. ಬೇಂದ್ರೆಯವ್ರಿಗೆ ಏನು ಬೇಕೋ ಅದನ್ನು ಅವ್ರು ಹುಡ್ಕೋತಾರೆ, ಹತ್ವಾರ್ ಅವ್ರಿಗೆ ಏನು ಬೇಕೋ ಅದನ್ನು ಅವ್ರು ಹುಡ್ಕೋತಾರೆ, ನನಗೇನು ಬೇಕೋ ನಾನು ಹುಡ್ಕೋತೀನಿ ಅಷ್ಟೇ. ಅವಾಗ ಈ ಪುಸ್ತಕ ಯಾಕೆ ಓದಬೇಕು? ಅನುಭವವೇ ಅಧಿಕೃತತೆಯೇ ಕಾರಂತರದಾರಿ ಅದು. ಆದರೆ ಭಕ್ತಿಯನ್ನು ಸಾಮಾಜಿಕವಾಗಿ ಎಕ್ಸ್ಟೆಂಡ್ ಮಾಡ್ತಾ ಹೋದಾಗ ಅದು ಪಡೆಯೋ ಸ್ವರೂಪ ಏನು? ಇದು ಕೇವಲ ಈ ಮರಾಠಿಯ ಈ ಪರಂಪರೆ ಮಾತಲ್ಲ. ಆಳ್ವಾರ್ ಮತ್ತೆ ನಾಯನಾರ್ಗಳ ತಮಿಳುನಾಡಿನಿಂದ ಹಿಡಿದು ಗೌರಾಂಗ ಚೈತನ್ಯರ ಶಂಕರರ ಅಸ್ಸಾಂವರೆಗೆ ಇಡೀ ಭಾರತವನ್ನು ವ್ಯಾಪಿಸಿತಲ್ಲ ಆ ಭಕ್ತಿ ಚಳುವಳಿಯ ಒಟ್ಟು ಸ್ವರೂಪ. ಅದು ಭಕ್ತಿ ಚಳುವಳಿ ಅಲ್ಲಿದ್ದನ್ನು ಇಲ್ಲಿ ತರೋದಕ್ಕೆ ಪ್ರಯತ್ನ ಪಡ್ತು. ದೇವರ ಬಳಿಗೆ ನಾವು ಹೋಗೋದಲ್ಲ, ದೇವರೇ ನಮ್ಮ ಮನೆಗೆ ಬರ್ತಾನೆ ಅಂತ. ನಮ್ಮ ಹರಿದಾಸ ಸಾಹಿತ್ಯದಲ್ಲೂ ಬರುತ್ತೆ, ವಚನಕಾರರಲ್ಲೂ ಬರುತ್ತೆ. ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವ ಲಕ್ಷ್ಮೀ ರಮಣ ಅವಗಿಲ್ಲ ಗರುವ, ಪಾಂಡವರ ಮನೆಯಲ್ಲಿ ಕುದುರೆಗಳ ತೊಳೆದ ಇತ್ಯಾದಿ ನಿಮ್ಗೆ ಗೊತ್ತಿದೆ, ನಾನು ಹೇಳಬೇಕಾದಿಲ್ಲ. ಮರಾಠಿಲೂ ಅಂಥದ್ದೇ ಇದೆ. ಈ ಭಕ್ತಿ ಚಳುವಳಿ ಪ್ರೀಸ್ಟ್ಲಿ ಕ್ಲಾಸ್ನ ಬಿಟ್ಟು ಒಂದು ವಾತಾವರಣವನ್ನು ಸೃಷ್ಟಿಸ್ತಲ್ಲ, ಅದು ತಾತ್ಕಾಲಿಕವಾದ ಸವಿಗನಸಾಗಿ ನಿಂತಿರ್ಬೋದು, ಆಮೇಲೆ ಏನೇನೋ ಆಗಿರ್ಬೋದು, ಆ ಮಾತನ್ನ ಬಿಡಿ. ಆದರೆ ಸಮುದಾಯಗಳಲ್ಲದು ಹೇಗಿದೀಗ? ಯಾಕೆ ಅದೇನಾಯ್ತು ಅದಕ್ಕೆ ಅನ್ನೋ ವಿಷಯನ ಆಮೇಲೆ ಚರ್ಚೆ ಮಾಡ್ಬಾರ್ದು, ನನಗೆ ಇಲ್ಲಿ ಇವತ್ತಿನ ಚರ್ಚೆ ವಿಷಯ ಅಲ್ಲ. ಆದರೆ ಭಕ್ತಿ ಚಳುವಳಿಯನ್ನು ಇಟ್ಕೊಂಡು ನೋಡೋದಕ್ಕೆ ಹೊರಟಾಗ ಈ ಎಲ್ಲದರ ಒಂದು ಆರೋಗ್ಯ ಗುಣ ಗೊತ್ತಾಗುತ್ತೆ ಅಂತ ಕಾಣುತ್ತೆ. ಸಮುದಾಯಗಳನ್ನು, ಸಮಾಜಗಳನ್ನು ಧರ್ಮ ಒಳಗೊಳ್ಳುವುದು ಅಧಿಕಾರದಿಂದ ಅಲ್ಲ, ಅಪ್ಪಣೆ ಕೊಡುವುದರಿಂದ ಅಲ್ಲ. ಒಳಗೊಳ್ಳುವಿಕೆ ಹೇಗೆ? ನಾನು ಹೇಳುವ ಸತ್ಯ ನಿನ್ನ ಸತ್ಯವೂ ಹೌದು ಅಂತ ಗೊತ್ತಾಗದ ಒಳಗೊಳ್ಳುವಿಕೆಯನ್ನು ಹೊರತು ನಾನು ಹೇಳ್ದಂಗೆ ಮಾಡಯ್ಯ ನೀನು ಅಂತ ವಿಧಿಸಿದಾಗ ಅಲ್ಲ. ಅದು ಕರ್ಮಕಾಂಡವಲ್ಲ, ಅದು ತಿಳುವಳಿಕೆ ಜ್ಞಾನಕಾಂಡವೂ ಅಲ್ಲ, ಅದು ಕರ್ಮಕಾಂಡವೂ ಅಲ್ಲ. ಅದು ಒಳಗೊಳ್ಳುವ ಬಗೆ, ಈ ಒಳಗೊಳ್ಳುವ ಬಗೆಯನ್ನು ಕರ್ನಾಟಕದಲ್ಲಿ, ಬೇರೆ ಕಡೆಗಳಲ್ಲಿ, ಎಲ್ಲ ಕಡೆಗಳಲ್ಲೂ ನಾವು ಕಂಡ್ವಿ. ಅದು ಹೀಗೆ ಬಂದು ಹಾಗೆ ಹೋಯಿತು ಅನ್ನೋದು ಚರಿತ್ರೆಯ ದುರಂತ. ಯಾಕೆ ಹೋಯಿತು, ಏನು ಹೋಯಿತು ಅದನ್ನ ಇಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ, ಅದಿರಲಿ. ಅದರಿಂದ ಬೇಂದ್ರೆ ಆಧುನಿಕತೆಯನ್ನು ವಿರೋಧಿಸುತ್ತಲೇ ಈ ಸಾಮಾಜಿಕ ವಿಸ್ತರಣದ ಸಾಧ್ಯತೆಗಳನ್ನ ಹೇಳ್ತಾ ಹೋಗ್ತಾರೆ. ಅಂದರೆ ಆಧುನಿಕತೆ ಹೇಗೆ ಮಾಡ್ತೋ? ಆಧುನಿಕತೆ ಅಂದರೆ ಯಾವುದು? ಆಧುನಿಕತೆ ಅನ್ನೋದು ಇಂಗ್ಲೀಷ್ನವರಿಂದ ಬಂದುಬಿಡ್ತೋ, ಪಾಶ್ಚಾತ್ಯ ನಮ್ಮದೆಲ್ಲ ಭಾಳ ಸರಿಯಾಗಿತ್ತು, ಅವ್ರು ಬಂದೆಲ್ಲ ನಾಶ ಮಾಡಿದ್ರ? ನಾಟ್ ಇವನ್ ದ್ಯಾಟ್. ಅದೇನು ಮಾಡ್ತು ಅಂತ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಆದರೆ ಬೇಂದ್ರೆ ಅದನ್ನು ಯಾಕೆ ವಿರೋಧಿಸ್ತಾರೆ? ಬೇಂದ್ರೆ ಒಂದು ಪದ್ಯ ಇದೆ, ದ್ಯಾಮವ್ವನ ಮೆರವಣಿಗೆ ಅಂತ. ಆ ದ್ಯಾಮವ್ವನ ಮೆರವಣಿಗೆ ಪದ್ಯ ಸೀಕರು ಓದಿ. ಇಟ್ಸ್ ಪಯಮ್ ಅಗೇನ್ಸ್ಟ್ ಡೆಮೋಕ್ರಸಿ. ಯಾವುದನ್ನು ಡೆಮೋಕ್ರಸಿ ಅಂತ ಕರಿತೀವಿ, ದ್ಯಾಮವ್ವ ಅನ್ನೋದೊಂದು ದೇವರ ಥರ ಡೆಮೋಕ್ರಸಿನ ದ್ಯಾಮವ್ವ ಅಂತ ಕರೆದೊಂದು ದೇವರಾಗಿ ರೂಪಿಸ್ಬಿಟ್ಟು ಆ ಮೆರವಣಿಗೆ ಆಗ್ತಾ ಇದೆ. ಡೆಮೋಕ್ರಸಿಯನ್ನು ಅವರು ಹೀಗಂತಾರೆ, ಸ್ವಲ್ಪ ಹಿಂಗೆ ಅಲ್ಲಾಡಿಸ್ ನೋಡ್ತಾರೆ. ತಪ್ಪು ಸರಿ ಅಂತ ಹೇಳ್ತಿಲ್ಲ ದಯವಿಟ್ಟು. ಬೇಂದ್ರೆ ಎಷ್ಟೋ ಸಲ ಪದ್ಯಗಳೊಳಗೆ ಬಚ್ಚಿಟ್ಟಂಥ ಇಂಥ ಸತ್ಯಗಳನ್ನು ಇಲ್ಲಿ ಗಟ್ಟಿಯಾಗಿ ಹೇಳಿದ್ದಾರೆ ಅಷ್ಟೇ.
ಆ ಬಚ್ಚಿಟ್ಟ ಸತ್ಯಗಳಿಗೆ ಬಚ್ಚಿಟ್ಟ ಪದ್ಯಗಳನ್ನೇ ಹುಡುಕ್ಬೇಕು ನಾವು. ಯಾವುದೋ ಕೆಲವು ಪದ್ಯ ಹಿಡ್ಕೊಂಡು ವೈಭವೀಕರಿಸೋದಲ್ಲ, ಅವ್ರು ಒಟ್ಟು ಕವಿತೆಯನ್ನು ಹುಡುಕಿದಾಗ ಇಂಥ ಕೆಲವು ಬೇರೆ ತಿಳುವಳಿಕೆ ಸಿಕ್ಕುತ್ತೆ. ಇದು ಮಠೀಯ ಚಿಂತನೆಯಲ್ಲ, ಮಠದಾಚೆಯ ಚಿಂತನೆ. ಯಾಕೆಂದರೆ ಬೇಂದ್ರೆ ಕೂಡ ಮಠಗಳ ಬಗ್ಗೆ ಬರೀತಾರೆ, ಎಲ್ಲ ಮಠಗಳ ಬಗ್ಗೆ, ಮಠಗಳಲ್ಲಿ ಅದು ಏನಾಗುತ್ತೆ ಅಂತ ಬರೀತಾರೆ. ಒಂದು ಮಾತನ್ನು ಬರೆಸ್ತಾರೆ, ಕನ್ನಡದಲ್ಲಿ ಬೇಂದ್ರೆಯವರೊಂದು ಪೀಠಸ್ಥಯತಿಯ ಹಾಗೆ, ಮರಾಠಿಯಲ್ಲಿ ಬಿಡಿ ಸನ್ಯಾಸಿಯ ಹಾಗೆ ಅಂತ ಹೇಳ್ತಾರೆ. ಏನು ಈ ಪೀಠಸ್ಥಯತಿ ಅಂದರೆ, ಅವನು ಕೆಲವನ್ನ ಹೇಳಬಹುದು, ಕೆಲವನ್ನ ಹೇಳಬಾರದು, ಅವನು ಹೇಳಿದ್ದರ ಬಗ್ಗೆ, ಹೇಳಬಾರದರ ಬಗ್ಗೆ, ಹೇಳಬೇಕಾದ್ದರ ಬಗ್ಗೆ ಈ ಬಿಕಮ್ಸ್ ಕಾನ್ಷಿಯಸ್ ಆಫ್ ವಾಟ್ ಎವರ್ ಯು ವಾಂಟ್ ಟು ಸೇ. ನಮಗೆಲ್ಲನೂ ಅದೊಂದು ಕಾಯಿಲೆ ಅದು, ಪೊಲಿಟಿಕಲಿ ಕರೆಕ್ಟ್ ಆಗಿರೋದು ಮತ್ತು ಕಾನ್ಷಿಯಸ್ ಆಗಿರೋದು. ನಾವು ಮಾತಾಡೋದು, ಅಯ್ಯೋ ಇಲ್ಲಿ ಇಂಥ ಮಾತನ್ನು ಹೇಳ್ಬೋದಾ, ಅಲ್ಲಿ ಅಂಥ ಮಾತನ್ನು ಹೇಳ್ಬೋದಾ. ಅದು ಕರೆಕ್ಟಾಗಿರೋದು, ಪೊಲಿಟಿಕಲಿ ಕರೆಕ್ಟ್ ಆಗೋದು ಎರಡೂ ಒಂದೇ ಇರಬಹುದು. ಅದು ಯಾವಾಗ ಪೊಲಿಟಿಕಲಿ ಕರೆಕ್ಟ್ ಮಾತ್ರ ಆಗುತ್ತೆ ಅಂದರೆ, ನಿನ್ನ ನಡವಳಿಕೆಗೂ ನಿನ್ನ ಮಾತಿಗೂ ನುಡಿಗೂ ಇರ್ತಕ್ಕಂಥ ವ್ಯತ್ಯಾಸ ಇದೆಯಲ್ಲ, ಆ ವ್ಯತ್ಯಾಸ ಇದ್ದಾಗ ಯಾವುದು ಪಾಶ್ಚರ್ ಅಂತ ಯಾವುದು ಜೆಸ್ಚರ್ ಅಂತ ಗೊತ್ತಾಗ್ತಾ ಹೋಗುತ್ತೆ. ಈ ಪಾಶ್ಚರ್ ಮತ್ತು ಜೆಸ್ಚರ್ಗಳ ವ್ಯತ್ಯಾಸವನ್ನು ಕಳ್ಕೊಂಡಂಥ ಕಾಲ ನಮ್ಮದು, ಒಂದು ರೀತಿಯಲ್ಲಿ ಹೇಳಬೇಕು ಅನ್ನೋದಾದರೆ. ಅದನ್ನೇ ಬಸವಣ್ಣವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ನಾನು ಮತ್ತೆ ಹೇಳ್ತಿರ್ತೀನಿ, ನಡೆಯಲ್ಲಿ ಎಚ್ಚೆತ್ತು ನುಡಿಯಲ್ಲಿ ತಪ್ಪಿದರೆ ಹಿಡಿದಿರ್ಪ ಸರ್ಪ ಹೊಡೆಮರಳಿ ಕಚ್ಚುವ ನಾಗಾರವಳ ಅಂತ ಹೇಳಿ ಹೆಂಗೆ ವಾಪಸ್ ಹಿಡಿಯುತ್ತಂತ ನೀನು. ಅವಾಗ ಆ ನಡೆಯಲ್ಲಿ ಎಚ್ಚೆತ್ತು ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪುವ ಕಾಲ ಇದೆಯಲ್ಲ, ಅದನ್ನು ಬೇಂದ್ರೆ ಕ್ವಶನ್ ಮಾಡ್ತಾರೆ. ಈ ಆಧುನಿಕತೆಯ ತೀವ್ರ ವಿರೋಧ ಅಂದರೆ ಬೇವಲ ಅದು ಮಾಡರ್ನಿಟಿ ಪ್ರಶ್ನೆ ಅಲ್ಲ, ಅದು ಬದಲಾಗಿದೆ ಅಂತ ನಾವು ಅಂದುಕೊಂಡಿರುವ ವ್ಯಾಲ್ಯೂ ಸಿಸ್ಟಮ್ ಪ್ರಕಾರ ಪ್ರಶ್ನೆ. ವ್ಯಾಲ್ಯೂ ಸಿಸ್ಟಮ್ ನಿಜವಾಗ್ಲೂ ಚೇಂಜ್ ಆಗಿದೆಯಾ? ಚೇಂಜ್ ಆಗಿರೋದು ಕೆಟ್ಟದಕ್ಕಾಗಿದೆಯೋ ಒಳ್ಳೆಯದಕ್ಕಾಗಿದೆಯೋ? ಇದೆಲ್ಲ ತುಂಬ ಸರಳವಾದ ಪ್ರಶ್ನೆಗಳಲ್ಲ. ನಷ್ಟ ಆಗಿದೆ ನಮಗೆ ಅಂದ್ಕೊಂಡವರು, ಅಯ್ಯೋ ಎಲ್ಲ ಹಾಳಾಗೋಯ್ತಪ್ಪ ಕಾಲ, ಮನುಷ್ಯ ಸಂಬಂಧಗಳು ನಾಶವಾಗಿದೆ, ಪ್ರೀತಿ ನಾಶವಾಗಿದೆ, ಇದೆಲ್ಲ ದ್ವೇಷನೇ ತುಂಬಿಬಿಡಿ. ಯಾರು ಹೇಳಿದ್ರು? ಹೂ ಟೋಲ್ಡ್ ಯು ದಟ್ ಯಂಗ್ ಪೀಪಲ್ ಆರ್ ಇನ್ಕೇಪಬಲ್ ಆಫ್ ಲವ್ ಆ್ಯಂಡ್ ಫ್ರೆಂಡ್ಶಿಪ್? ನಾವು ನಮ್ಮ ದೊಡ್ಡವ್ರದ್ದು, ನಮ್ಮ ವಯಸ್ಸಾದವ್ರದ್ದೇ ಪ್ರೇಮ, ಪ್ರೀತಿ, ವಿಶ್ವಾಸ, ಭಕ್ತಿ, ಸ್ನೇಹ ಎಲ್ಲ ನಮ್ಗೆ ಗುತ್ತಿಗೆ ಅನ್ಕೊಂಡ್ಬಿಟ್ರೆ, ನಮಗಿಂತ ಪದ ನಮಗಿಂತ ಅಯೋಗ್ಯರು ಯಾರೂ ಇಲ್ಲ. ಈವನ್ ಯಂಗ್ ಪೀಪಲ್ ಆರ್ ಥ್ರಾಬಿಂಗ್ ವಿತ್ ಲವ್ ಆ್ಯಂಡ್ ಅಫೆಕ್ಷನ್. ಅವ್ರಿಗೆ ದಾರಿ ತೋರಿಸದೇ ಇರೋ ನಾವೇನೇ ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾ ಕೂತ್ಕೋತೀವಿದೆಯಲ್ಲ, ಇದು ಒಂದು ರೀತಿಯ ವಿದ್ರೋಹ ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾಡ್ತಿರೋದು. ನಮ್ಮ ಮಕ್ಕಳನ್ನ ನೋಡಿ ನಾವು ಹೇಳ್ತಾ ಇರೋದು, ನಮ್ಮ ಮಕ್ಕಳಿಂದ ನಾವು ಕಲ್ತಿರೋ ಅಷ್ಟು ಕಲಿಬೇಕಾದನ್ನ ಕಲ್ತಿದ್ರೆ ನಾವು ಹಿಂಗೆ ಇರ್ತಾನೆ ಇರಲಿಲ್ವೇನೋ ಎಷ್ಟೋ ಸಲ. ನಾವು ಅಂದರೆ ನಾವೆಲ್ಲ ಹೇಳ್ತಾ ಇರ್ತಕ್ಕಂಥ ಇರಲಿ. ಅದನ್ನು ನಮ್ಮ ಹಿರಿಯರಾದ ಕುಸುಮಾಕರ್ ದೇವಡಿಗನವರು ಹೇಳ್ತಾ ಇದ್ದ ಬಗೆನೇ ಒಂದು ಇದೆ, ಭಾಳ ಅದ್ಭುತವಾಗಿ ಮಾತಾಡೋರು ಅದ್ರ ಬಗ್ಗೆ ಅವರು. ಇರಲಿ, ಇನ್ನೊಂದು 2-3 ವಿಷಯ. ಇನ್ನೊಂದು ವಿಷಯ, ಅಭಂಗ, ಓವಿ ಇತ್ಯಾದಿ ಮರಾಠಿ ಪ್ರಕಾರಗಳಿದೆಯಲ್ಲ, ಆ ಪ್ರಕಾರಗಳು ಕನ್ನಡದಲ್ಲಿ ಇಲ್ಲದ ವಿಶಿಷ್ಟ ರೂಪಗಳಾದ್ದರಿಂದ ಅವು ಏನನ್ನ ಹೇಳಬಲ್ಲವು, ಅವು ಅದನ್ನು ಹೇಗೆ ಹೇಳಿವೆ? ಈಗ ತಾನೇ ನನಗೆ ಅದು ನಿಜವಾಗ್ಲೂ ಮುಂಚೆ ಆಗಲೇ ಬರ್ಕೊಂಡು ಹೇಳಿಲ್ಲ ಅಷ್ಟೇ. ಆಕೆ ಹಾಡ್ತಾ ಇದ್ರಲ್ಲ ಅಭಂಗಗಳನ್ನು, ಕನ್ನಡದಲ್ಲಿ ಹಾಡಿದ್ರೆ ಮರಾಠಿಯಲ್ಲೇ ಹಾಡಿದ್ರೆ ಇನ್ನೆಂಥ ಅನುಭವ ಆಗ್ತಿತ್ತು ನಮ್ಗೆ ಗೊತ್ತಿದೆ. ಯಾಕೆಂದ್ರೆ ಭೀಮಸೇನ್ ಜೋಶಿ ಅವರ ಮಾಹೆ ಪಂಡರಿ ಅನ್ನೋ ಒಂದನ್ನು ಕೇಳಿಸ್ಕೊಂಡವ್ರಿಗೆ ಮರಾಠಿ ಬರದೇ ಇದ್ರು ಹಿಂಗಂದು ಅಲ್ಲ, ದೇವರು ನಂಬದೇ ಇದ್ರು, ಮರಾಠಿ ಬರದೇ ಇದ್ರು ಅಬ್ಬಬ್ಬ ಅನ್ಸುತ್ತಲ್ಲ. ಅದು ಸಂಗೀತ ಮಾತ್ರ ಅಲ್ಲ, ಸಂಗೀತ ಆಗಿದ್ರೆ ಬರೀ ಕ್ಲಾಸಿಕಲ್ ಮ್ಯೂಸಿಕ್ ಕೇಳಿದಾಗೆಲ್ಲ ಅಬ್ಬಬ್ಬ ಅನಿಸ್ಬೇಕು. ನೋ, ಮಾಹೆ ಪಂಡರಿ ಅನ್ನೋದು ನನ್ನಲ್ಲಿ ಹುಟ್ಟಿಸುವ ಕ್ಷಣಸತ್ಯ ಇದೆಯಲ್ಲ, ಕ್ಷಣಸತ್ಯ ಅಂತಲೇ ಕರಿತೀವಿ. ಯಾಕೆಂದ್ರೆ ಕೇಳಿದ ತಕ್ಷಣ ನಾನು ಆಸ್ತಿಕ ಆಗಿಬಿಡಲ್ಲ, ನನ್ನ ಒಳಗಿಂದ ನಾನು ಕಳ್ಕೊಳ್ಳೋದು ಕಷ್ಟ, ಅದು ಕರ್ಮ ಅದು. ಅಥವಾ ಈ ಕ್ಷಣಸತ್ಯ, ಆ ಸಂಗೀತ ಅವರು ವಿಠ್ಠಲ ಅಂತ ಹೇಳುವ ಬಗೆಯಲ್ಲಿಯೇ ಹುಟ್ಟಿಸುವ ಒಂದು ಭಾವಸತ್ಯ ಇದೆಯಲ್ಲ, ಅದನ್ನು ಕೂಡ ಬೇಂದ್ರೆ ಹೇಳ್ತಾ ಇದ್ದಾರೆ. ನಾವು ಭಾವಸತ್ಯಗಳನ್ನ ಕಳ್ಕೊಳ್ತಾ ಇರ್ತೀವಿ ಅಷ್ಟೇ. ಕುವೆಂಪು ಪದ್ಯಗಳನ್ನ ಓದಿದಾಗ, ಬೇಂದ್ರೆ ಪದ್ಯ ಓದಿದಾಗ, ಪುರಂದರದಾಸ ಕೇಳಿದಾಗ, ಬಸವಣ್ಣವ್ರ ವಚನ, ನಾನು ನಿಜ ಹೇಳ್ತೀನಿ, ನಾನು 20-30 ವರ್ಷ ಕಳೆದ ಬದುಕು ಅದಕ್ಕೆ ಹೋಲಿಸಿದ್ರೆ ಮತ್ತೆ ಈಚಿನ ದಿನಗಳಲ್ಲಿ ನಮ್ಮ ಮನೆಯವರಿಗೆ ಗೊತ್ತಿ ಚೆನ್ನಾಗಿ, ಆ ಮಾಸ್ತಿ ಅವರು ಪುರಂದರದಾಸರದನ್ನೋ ಬಸವಣ್ಣವ್ರನ್ನೋ ಯಾವಾಗಲೂ ಓದಿದ್ದು ಯಾವುದೋ ಮಾತನ್ನು ನೆನಪು ಮಾಡಿಕೊಂಡು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ನನಗೆ. ಯಾಕೆ ಹೀಗೆ? ನನ್ನ ತಾಯಿ ಕಂಡ ಸತ್ಯವನ್ನು ನಾನು ಕಳ್ಕೊಂಡಲ್ಲ. ಅದು ಹೇಗೆ ಕಂಡ ಸತ್ಯ ಅಂದರೆ ಆ ಉಂಡ ಕಷ್ಟವನ್ನು ಅರಗಿಸ್ಕೊಳ್ಳೋಕೆ ಕಂಡ ಸತ್ಯ ಅದು. ಇವೆಲ್ಲವೂ ಕೂಡ ಊರುಗೋಲುಗಳಾಗಿ ನಾವು ಬಳಸ್ತಾ ಇರ್ತೀವಿ. ನಮ್ಮ ತಾಯಿಗೆ ಪುರಂದರದಾಸರ ಕೀರ್ತನೆಗಳು ಊರುಗೋಲಾಗಿತ್ತು ಅಂತ ನಾನು ಖಚಿತವಾಗಿ ಹೇಳಬಲ್ಲೆ. ಇದು ನನ್ನ ಅಂತರಂಗದ ಸತ್ಯ. ಇದು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅನ್ನೋದನ್ನ ಹಾಡಾಗಲ್ಲ ಅವ್ರು ಹೇಳ್ತಾ ಇದ್ದದ್ದು. ಅದು ಒಂದು ನಂಬಿಕೆಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಮೂಲಕನೇ ವಿಷವನ್ನು ನುಂಗಿ ರಸವನ್ನು ಕೊಡುವ ಪ್ರೀತಿಯ ಹೆಣ್ಣು ಎಲ್ಲ 190 ಜನ ಹೆಣ್ಮಕ್ಳು ಮಾಡೋದು ಇದೇನೆ.
ಬಿಟ್ಟರು. ವಿಷವನ್ನು ನುಂಗಿ ರಸವನ್ನು ಇದು ಹಂಗಂದ ತಕ್ಷಣ ಸ್ತ್ರೀವಾದಿಯಾಗಿ ನಾನು ಮಾತಾಡ್ತಿಲ್ಲ. ಇದನ್ನು ವಿಷವನ್ನು ನುಂಗಿ ರಸವನ್ನು ಕೊಡ್ತೋಕ್ಕೆ ಬೇಕಾದಂತಹ ನೋವನ್ನು ಸಹಿಸಿ ಸಮಾಧಾನವನ್ನು ಕಂಡುಕೊಳ್ಳುವ ಬಗೆ ಇದೆಯಲ್ಲ, ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ನಾ ಪುರಂದರ ವಿಠಲನ್ನು ನಂಬೇಕಾಗಿಲ್ಲ, ಪುರಂದರ ದಾಸನ್ನು ನಂಬೇಕಾಗಿಲ್ಲ. ಅದು ಹೇಳ್ತಕ್ಕಂಥ ಭಾವಸತ್ಯ ಬೇರೆನೇ, ಆ ನಂಬಿಕೆ ಕೊಡ್ತಕ್ಕಂಥ ಶಕ್ತಿ ಬೇರೆ. ನನಗಿಲ್ಲ ಅದು. ಐ ಹ್ಯಾವ್ ಲಾಸ್ಟ್ ಇಟ್, ಬಟ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಅದರ್ಸ್. ಬೇರೆಯವರಲ್ಲಿ ಇದೆ ಅಂತ ಕಂಡುಕೊಂಡು ನಾನು ಅದ್ರ ಬಗ್ಗೆ ಯಾಕೆ ನಾನು ಅಸಹನೆಯನ್ನು ತೋರಿಸ್ಬೇಕು? ನಂದು ನನಗಿರಲಿ, ನಿಂದು ಇದೆಲ್ಲ ಇದೆಯಲ್ಲಪ್ಪ, ಇದು ಕೂಡ ಜಗತ್ತಲ್ಲಿ ಇದೆ ತಾನೇ. ಈ ಒಂದು ತಿಳುವಳಿಕೆ ಬೇಂದ್ರೆ ಹೀಗೆ ಕೊಡ್ತಾರೆ. ಅವ್ರಿಗೆ ಯಾವುದ್ರಲ್ಲ ಕಿರಣ್ ಭಾಷಣ ಜೊತೆ ಹೋಲ್ಸಿ ಹೇಳ್ತಾರೆ. ಅವರು ವಿಠ್ಠಲನ ಮೂರ್ತಿಯ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾರೆ, ಅದರ ಶಿಲ್ಪದ ಬಗ್ಗೆ ಹೇಳ್ತಾರೆ, ವಿಜಯ ವಿಟ್ಲಿಂಗ್ ರೆಫರೆನ್ಸ್ ಕೊಡ್ತಾರೆ. ಆ ಬೇಂದ್ರೆಯವರ ಲಹರಿ ಗದ್ಯ ಇದೆಯಲ್ಲ, ಅದು ಆಕಾಶದಲ್ಲಿ ನಡೆಯುವ ಮಿಂಚಿನ ಸಂಚಾರ. ಸಿಕ್ಕತ್ತೆ, ಸಿಗದಿರ್ ಸಿಗಲ್ಲ. ಈ ಭಾಷಣನೂ ಹಾಗೇ ಇರುತ್ತೆ. ಅದನ್ನು ನಾವು ಬೇಡ ಅಂತ ಬಿಟ್ಟರೆ ನಮಗೇ ಇಲ್ಲ ಅಷ್ಟೇ. ನಮಗೆ ಮೇಷ್ಟ್ರ ಓಯ್ಲನ್ ಸರಿಯಾಗಿ ಹೇಳ್ತಿದ್ರು, ಓದುವ ಬಗೆಗಳನ್ನು ಕಳೆದುಕೊಂಡ ಸಮುದಾಯ ಅಕ್ಷರಸ್ಥವಾಗಿದ್ದದ್ದು ಅನಕ್ಷರತೆಯ ಕಡೆಗೆ ಚಲಿಸ್ತಾ ಇರುತ್ತೆ ಅಂತ ಕಾಣ. ಎ ಲಿಟ್ರೇಟ್ ಕಮ್ಯುನಿಟಿ ವಿಲ್ ಬಿ ಮೂವಿಂಗ್ ಟುವರ್ಡ್ಸ್ ಇಲ್ಲಿಟ್ರಸಿ, ಈವನ್ ನೋಯಿಂಗ್ ದ ಲ್ಯಾಂಗ್ವೇಜ್. ಭಾಷೆ ಬರೋದಲ್ಲ ಪ್ರಶ್ನೆ, ಭಾಷೆಯಿಂದ ನೀನೇನು ಪಡ್ಕೋತಾ ಇದೆಯಾ ಅನ್ನೋದು ಮುಖ್ಯವಾದ ಪ್ರಶ್ನೆ ಅನಿಸುತ್ತೆ. ಹಾಗಾದಾಗ ನಾವು ಇದನ್ನು ಓದುವ, ಅದನ್ನು ಬಿಡುವ, ಒಪ್ಪಿಕೊಳ್ಳೋದ ದಿಸ್ ಎಕ್ಸ್ಕ್ಲೂಸಿವ್ ಇದೆಯಲ್ಲ, ದಿ ಪಾಲಿಟಿಕ್ಸ್ ಆಫ್ ಎಕ್ಸ್ಕ್ಲೂಷನ್ ಆ್ಯಂಡ್ ಪಾಲಿಟಿಕ್ಸ್ ಆಫ್ ಇನ್ಕ್ಲೂಷನ್, ಇವೆರಡೂ ಕೂಡ ಸ್ವಲ್ಪ ವಯಸ್ಸಾದ ಮೇಲಾದರೂ ಗೊತ್ತಾಗಬೇಕಲ್ವಾ. ಮಾಗೋದು ಅಂದ್ರೆ ಇನ್ನೇನು? ಶೇಕ್ಸ್ಪಿಯರ್ ಕಿಂಗ್ಲಿಯರ್ನಲ್ಲಿ ಹೇಳ್ತಾನಲ್ಲ, ರೈಪ್ನೆಸ್ ಇಸ್ ಆಲ್ ಅಂತ ಹೇಳ್ತಾನೆ. ಆ ರೈಪ್ನೆಸ್ ನನಗೆ ಬಂದಿದೆ ಅಂತಲ್ಲ, ಬರಬೇಕು ಅನ್ನೋ ಪ್ರಾರ್ಥನೆ ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಬರಬೇಕು ಅನ್ನೋ ಯಾರನ್ನು ಪ್ರಾರ್ಥಿಸೋದು? ಯಾರನ್ನೂ ಇಲ್ಲ. ಯಾರನ್ನು ಪ್ರಾರ್ಥಿಸೋಕೆ ಆ ಥರ ನಂಬಿಕೆ ನನಗಿಲ್ಲ. ಬರಬೇಕು ಎಂದು ಹಂಬಲಿಸುವ, ಬರಬೇಕು ಎಂದು ಹಾತೊರೆಯುವ ತಹತಃ ನಮ್ಮಲ್ಲಿದ್ದರೆ ಸಾಕು. ಬೇಂದ್ರೆ ಅವರ ಕವಿತೆಗಳನ್ನು ಮತ್ತೆ ಮತ್ತೆ ಓದಿದಾಗ ಇದು ನಮಗೆ ಇದನ್ನು ಕಲಿಸ್ತಾರೆ. ಈ ಪುಸ್ತಕದ ಓದು ಅದಕ್ಕೆ ಪೂರಕವಾಗುತ್ತೆ. ಕೊಟ್ಟ ಆನಂದರು ಹೆಸರು ಆನಂದವಾದರೂ ಕೂಡ ಆನಂದದ ಶೋಧಕರಾಗಿಯೇ, ಆನಂದದ ಕನಸಿಗರಾಗಿಯೇ ಬದುಕನ್ನು ಕಳೀತಾ ಇದ್ದಾರೆ. ಅದು ಅವರಿಗೆ ಈ ಕೆಲಸ, ಈ ಸಮಾರಂಭ, ನಿಮ್ಮೆಲ್ಲರ ಈ ಅಪ್ಪುಗೆ, ಆ ಪದನೇ ಬಳಸ್ತಾ ಇದ್ದೇನೆ, ತಪ್ಪಿಲ್ಲ, ನಿಮ್ಮೆಲ್ಲರ ಅಪ್ಪುಗೆ ಅವರಿಗೆ ಸಮಾಧಾನವನ್ನು ಕೊಡಲಿ, ಸಂತೋಷವನ್ನು ಕೊಡಲಿ. ಅವರೊಳಗೆ ಇರತಕ್ಕಂಥ ಬೇಂದ್ರೆಯವರಿಗೂ, ಬೇಂದ್ರೆ ಮಾತ್ರ ಅಲ್ಲ, ಕನ್ನಡದ ಎಲ್ಲ ಒಳಿತು ಬಗೆಯುವ ಚೇತನಗಳಿಗೂ ಇದು ಸಂತೋಷವನ್ನು ಕೊಡುತ್ತೆ ಅಂತ ಕಾಣುತ್ತೆ. ನಾವು ಅದಾಗುವುದು ಸಾಧ್ಯ ಇಲ್ಲ. ಅದಾಗುವ ದಾರಿಯನ್ನು ಗೌರವಿಸೋದನ್ನಾದರೂ ಕಲ್ತ್ಕೊಳ್ಳೋಣ. ನನಗೆ ಇಲ್ಲಿ ಕೆಲವು ಮಾತುಗಳನ್ನು ಹಂಚಿಕೊಳ್ಳುವ ಅವಕಾಶ ಕೊಟ್ಟಿದ್ದಕ್ಕಾಗಿ ಪ್ರಕಾಶಕರಿಗೆ ಕೊನೆ ಭಾಷಣ ಆನಂದದೇ ಇರಬೇಕು, ಹೊಟ್ಟಿದ್ದೇ ಇರುತ್ತೆ. ಕೊಂಚ ತಡವಾದರೂ ಕೇಳಿಸಿಕೊಂಡು ನಿಮಗೆಲ್ಲರೂ ಕೂಡ ನಾನು ಋಣಿಯಾಗಿದ್ದೇನೆ. ನಮಸ್ಕಾರ.